ಆಸ್ತಿ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ತಿರುಗಿ ನಿಮ್ಮ ಮುಂದೆ ಬರುವುದಕ್ಕೆ ದೇವರ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರಿಯರೇ, ತಿರುಗಿ ಇವತ್ತು ಈ ಸುವಾರ್ತಿಕ ಕಾರ್ಯಕ್ರಮಕ್ಕಾಗಿ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಈ ಕಾಳನಾಯ್ಕ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸುವಾರ್ತಿಕ ಈ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಫಸ್ಟೇ ನಮ್ಮ ಮಧ್ಯದಲ್ಲಿರುವ ನೀವು ಸಂತೋಷವಾಗಿದೆ, ಯಾಕಂದರೆ ಅನೇಕ ವರ್ಷಗಳಿಂದ ನಾವು ಸೇವೆ ಮಾಡ್ತಾ ಇದ್ದೀರಿ. ಫಸ್ಟೇ ನಾವು ಕೆಲವು ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೇನೆ ನಾನು. ಕೇಳ್ರಯ್ಯ. ಫಸ್ಟೇ ತಮ್ಮ ಊರು ಯಾವುದು? ಫಸ್ಟ್ ನಿಜವಾದ ಊರು ಯಾವುದು? ನಮ್ಮ ಊರು ಒಬ್ಬಜಳ್ಳಿ, ಅರಸಾಪುರ. ಯಾವ ಜಿಲ್ಲೆ ಫಸ್ಟ್ ಅದು ದಾವಣಗೆರೆ ಜಿಲ್ಲೆಯಲ್ಲಿ. ದಾವಣಗೆರೆ ಜಿಲ್ಲೆ. ಫಸ್ಟ್ ನೀವು ಹುಟ್ಟಿದ್ದು ಅದೇ ಊರಿನಲ್ಲೇ? ಹುಟ್ಟಿದ್ದು ನಾನು ಒಬ್ಬಜಳ್ಳಿಯಲ್ಲಿ. ಹಾಂ. ಫಸ್ಟೇ ತಮ್ಮ ತಂದೆ ತಾಯಿಗಳು? ನನ್ನ ತಂದೆ ತಾಯಿ ಮತ್ತು ನಾವು 4 ಜನ ಅಣ್ಣ ತಮ್ಮಂದರು. ತಂದೆ ತಾಯಿ ಇದ್ದಾರೆ ಫಸ್ಟ್? ಇವಾಗ ತಂದೆ ತೀರು ಹೋಗಿದ್ದಾರೆ, ತಾಯಿ ಇದ್ದಾರೆ. ಅಣ್ಣ ತಮ್ಮಂದಿರ? ಅಣ್ಣ ಒಬ್ಬರು ತೀರು ಹೋಗಿದ್ದಾರೆ, ಮತ್ತು 2 ತಮ್ಮಂದಿರಿದ್ದಾರೆ ಮತ್ತು ನಾನು. ಮತ್ತು ಅಣ್ಣಂದಿರ 2 ಗಂಡು ಮಕ್ಕಳು ಮತ್ತು 1 ಹೆಣ್ಣಿದೆ. ಮತ್ತು ಒಬ್ಬ ತಮ್ಮನಿಗೆ 1 ಗಂಡು 1 ಹೆಣ್ಣಿದೆ. ಮತ್ತು ಇನ್ನೊಬ್ಬ ತಮ್ಮನಿಗೆ 2 ಹೆಣ್ಮಕ್ಳು ಮತ್ತು 1 ಗಂಡು ಹುಡುಗ ಇದ್ದಾರೆ. ಪಸೆ ತಮ್ಮ ಅರಸಾಪುರ. ಹೌದು. ಅಲ್ಲಿ ನೀವು ಅಲ್ಲೇ ಬೆಳೆದ್ರಿ? ಅಲ್ಲೇ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಆಯಿತಾ? ನಾನು ಹುಟ್ಟು ಬೆಳೆದಿದ್ದಲ್ಲೇ. ನನ್ನ ವಿದ್ಯಾಭ್ಯಾಸ ಏನು ಜಾಸ್ತಿ ಆಗಿಲ್ಲ. ಒಂದೇ ಒಂದು ಕ್ಲಾಸು, 2 ತಿಂಗಳ ಮಾತ್ರ ನಾನು ಸ್ಕೂಲಿಗೆ ಹೋಗಿರೋದು. ಅಂದರೆ ಫಸ್ಟ್ ಒಂದೇ ಕ್ಲಾಸ್ನಲ್ಲಿ ಒಂದೇ ಕ್ಲಾಸ್ ಓದಿರೋದು ನಾನು. 2 ತಿಂಗಳ ಸ್ಕೂಲಿಗೆ ಹೋಗಿರೋದು ಅಷ್ಟೇ. ಮತ್ತೆ ಓದಿಲ್ಲ? ಮತ್ತೆ ಓದಿಲ್ಲ. ಮತ್ತೆ ಅಲ್ಲಿ ಅದೇ ಊರಿನಲ್ಲಿ ಬೆಳೆದು ಬರುವಂಥ ಸಮಯದಲ್ಲಿ ಏನು ಮಾಡ್ತಿದ್ರಿ ಫಸ್ಟ್ ನೀವು? ಬೆಳೆದು ಸ್ವಲ್ಪ ಕಾಲ ಆದಮೇಲೆ ನಮ್ಮ ಕುಟುಂಬದಲ್ಲಿ ತುಂಬ ಕಷ್ಟ. ಈ ಕಡೆ ಒಂದು ಹೊತ್ತಿಗೂ ಆಹಾರಕ್ಕೂ ಗತಿ ಇಲ್ಲದಂಥ ಒಂದು ಬಡತನ, ಕಡು ಬಡತನ. ಅದು ತಾಯಿ ಕೂಲಿ ನಾಲಿ ಕೆಲಸ ಮಾಡಬೇಕು, ತಂದೆ ಬರೀ ಡ್ರಿಂಕ್ಸ್ ಮಾಡ್ತಾಯಿದ್ರು. ಆಮೇಲೆ ನನ್ನ ತಂದೆ ನನ್ನ ಅಣ್ಣನಿಗೆ ಒಬ್ಬರ ಮನೇಲಿ ಜೀತಕ್ಕಿಟ್ಟರು. ಆಮೇಲೆ ಹೀಗೆ ಸ್ವಲ್ಪ ಕಾಲ ಆದಮೇಲೆ ನಾನು ಒಂದು ಕ್ಲಾಸ್ ಸ್ಕೂಲಿಗೆ ಹೋಗ್ತಾ ಇರುವಾಗ ನನ್ನ ತಂದೆ ನನ್ನನ್ನು ಕೂಡ ಸ್ಕೂಲನ್ನು ಬಿಡಿಸಿ ನನ್ನನ್ನು ಕೂಡ ಜೀತಕ್ಕಿಡುತ್ತಾ ಹೀಗೆ ಸುಮಾರು 8 ವರ್ಷಗಳು ಕಾಲ ನಾನು ಸಂಬಳವನ್ನು ದುಡಿತಾ ಜೀತಕ್ಕಿರುತ್ತಾ ಹೀಗೆ ಕಾಲವನ್ನು ಕಳೆಯುತ್ತಾ ಹೋಗುತ್ತಿರುವಂಥ ಸಂದರ್ಭದಲ್ಲಿ ತುಂಬ ವ್ಯಥೆ ಉಂಟಾಯಿತು. ತುಂಬ ಆಹಾರದ ಕೊರತೆ. ಈ ಕಡೆ ಸ್ವಲ್ಪ ಕಾಲವಾದ ಮೇಲೆ ಅಣ್ಣನಿಗೆ ಮ್ಯಾರೇಜ್ ಆಯಿತು. ಮದುವೆ ಆದಮೇಲೆ ಅಣ್ಣನ ಅತ್ತಿಗೆಯಿಂದ ಪ್ರೀತಿ ಸಿಗೋದಿಲ್ಲ. ಆಮೇಲೆ ತಂದೆ ನೋಡಿದರೆ ಬರೀ ಕುಡಿದು ಜಗಳ ಮಾಡ್ತಾ ಮತ್ತು ತಾಯಿಯನ್ನು ಹೊಡೆಯೋದು, ನನ್ನ ತಮ್ಮಂದಿನ ಹೊಡೆಯೋದು, ನನ್ನನ್ನು ಹೊಡೆಯೋದು, ಹೀಗೆ ಮಾಡುವಾಗ ತುಂಬ ಬೇಸರವಾಗಿ ಇದು ಎಂಥ ಜೀವನ ಅಂತ ಹೇಳಿ ತುಂಬ ನೊಂದ್ಕೊಂಡು ಈ ತಾಯಿ ಬೇಡ, ತಂದೆ ಬೇಡ, ತಮ್ಮಂದಿರು ಬೇಡ, ಯಾರು ಬೇಡ, ಈ ಊರೇ ಬೇಡ ಅಂತ ಹೇಳಿ ಸುಮಾರು 4 ವರ್ಷಗಳು ಕಾಲ ಊರು ಬಿಟ್ಟು ಓಡಿ ಹೋಗ್ಬಿಟ್ಟೆ. ಎಷ್ಟನೇ ವಯಸ್ಸಿನಲ್ಲಿ ಫಸ್ಟ್ ಅದು? ಸುಮಾರು 13 ವಯಸ್ಸಲ್ಲಿ. ಸಮಯ 13ನೇ ವಯಸ್ಸಲ್ಲಿ ಊರು ಬಿಟ್ಟು ಓಡಿ ಹೋದೆ. ಸಾಧಾರಣ ನೀವು ಶಾಲೆ ಬಿಟ್ಟು ಜೀತಕ್ಕೆ ಸೇರುವಾಗ ನಿಮಗೆ ಎಷ್ಟು ವಯಸ್ಸಾಗಿರ್ಬೋದು? ಒಂದು 5-6 ವರ್ಷ? ಒಂದು 8 ವರ್ಷ ಆಗಿರ್ಬೋದು. 8 ವರ್ಷ ವಯಸ್ಸಿನಲ್ಲಿ ಜೀತಕ್ಕೆ ನೀವು ಸೇರಿದ್ರಿ. ಅಂದರೆ ಜೀತ ಅಂದರೆ ಅದು ಹೇಗೆ ಫಸ್ಟ್? ಅಂದರೆ ನಮ್ಮ ಈ ಕಡೆ ಉಡುಪಿ ಮಂಗಳೂರು ಈ ಕಡೆ ಜೀತ ಅಂದರೆ ಏನೂ ಗೊತ್ತಿಲ್ಲ. ಆದರೆ ನೀವು ಸ್ವಲ್ಪ ಜೀತ ಅಂದರೆ ನಿಮ್ಮ ತಂದೆ ಕೂಡ ನಿಮಗೆ ಜೀತಕ್ಕೆ ಹಾಕಿಬಿಟ್ರು. ಆ ಸಮಯ ಸ್ವಲ್ಪ ನಿಮ್ಮದು ಹೇಳ್ಬೋದಾ ಏನಂತ? ಹೌದು, ಅದು ಏನಂದರೆ ಜೀತ ಅಂದರೆ ಒಬ್ಬ ಶ್ರೀಮಂತನ ಮನೆಯಲ್ಲಿ ಎಮ್ಮೆ ಕಾಯುವುದಕ್ಕೂ, ಮನೆಯಲ್ಲಿ ಕೆಲಸ ಮಾಡೋದಕ್ಕೂ, ಹುಲ್ಲು ಕೊಯ್ಯುವುದಕ್ಕೂ, ಆಮೇಲೆ ಪಾತ್ರೆ ಬೆಳಗುವುದಕ್ಕೂ, ಆಮೇಲೆ ಬಟ್ಟೆ ಒಗೆಯುವುದಕ್ಕೂ, ನೀರು ಹೊರಲಿಕ್ಕೂ ಅವ್ರ ಮನೆಯಲ್ಲಿ ಕೆಲಸಕ್ಕಾಗಿ 1 ವರ್ಷಕ್ಕೆ 300 ರೂಪಾಯಿ ಸಂಬಳ ಮಾತ್ರ. ಒಂದು ತಿಂಗಳ ಸಂಬಳ ಅಲ್ಲ? ತಿಂಗಳ ಸಂಬಳ ಅಲ್ಲ, 1 ವರ್ಷಕ್ಕೆ 300 ರೂಪಾಯಿ. ಆಮೇಲೆ 1 ವರ್ಷಕ್ಕೆ 1 ಜೊತೆ ಬಟ್ಟೆ, 1 ದಿವಸಕ್ಕೆ 1 ಹೊತ್ತು ಊಟ. 1 ಹೊತ್ತು ಊಟಕ್ಕಾಗಿ
ನನ್ನನ್ನು ಜೀತಕ್ಕೆ ಈ ರೀತಿಯಲ್ಲಿ ನನ್ನ ತಂದೆ ಇಟ್ಟರು. ಕಷ್ಟ ಇತ್ತಾದರೆ ಅಲ್ಲಿ ನಿಮಗೆ? ತುಂಬ ಕಷ್ಟ. ಕೆಲಸ ಮಾಡಬೇಕು, ಆಮೇಲೆ ಮನೆಗೆ ಬಂದು ಒಂದು ಹೊತ್ತು ಊಟ ಮಾಡಿದ ಮೇಲೆ ಇನ್ನೂ 2 ಹೊತ್ತು ಊಟಕ್ಕೆ ತುಂಬ ಕಷ್ಟಪಡ್ತಾಯಿದ್ವಿ. ಮನೆಗೆ ಬರುವಾಗ ಇನ್ನೂ 2 ಹೊತ್ತಿನ ಊಟ ನಮಗೆ ಸಿಗ್ತಿರ್ಲಿಲ್ಲ, ಬಹಳ ನೋವು ಪಡ್ತಿದ್ವಿ. ಜೀತ ಅಂದರೆ ಅದೇ ಮನೆಯಲ್ಲಿ ನೀವು ಉಳ್ಕೊಳ್ಬೇಕಿತ್ತು ಅಥವಾ ನಿಮ್ಮ ಮನೆಗೆ ಬರ್ಬೋದಿತ್ತ? ಇಲ್ಲ, ಜೀತ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರಬೇಕು. ಮನೆಗೆ ಬಂದು ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಕೆಲಸಕ್ಕೆ ಹೋಗಬೇಕು ಜೀತಕ್ಕೆ. ಫಸ್ಟ್ ನೀವು ಈಗ ಊರು ಬಿಟ್ರಿ ನಿಮ್ಮ 13ನೇ ವಯಸ್ಸಿನಲ್ಲಿ, ಮತ್ತೆ ನಂತರ ಏನಾಯಿತು ಫಸ್ಟ್? ನಂತರ ನಾನು ಊರು ಬಿಟ್ಟು ಕರ್ನಾಟಕ, ಆಮೇಲೆ ಕೇರಳ, ತಮಿಳುನಾಡು, ಆಮೇಲೆ ಆಂಧ್ರ ಪ್ರದೇಶ್ ಹೀಗೆ ಸುತ್ತಾಡಿದೆ. ಅನೇಕ ಕಡೆಗೆ ಹೋಗಿ ಸುತ್ತಾಡಿ ಅದು ಇದು ಕೆಲಸ ಮಾಡಿದೆ. ಕೂಲಿ ಕೆಲಸ, ಗಾರೆ ಕೆಲಸ, ಹೋಟೆಲ್ ಕೆಲಸ ಹೀಗೇ ಮಾಡಿ ನಂತರವಾಗಿ ನನ್ನನ್ನು ಒಬ್ಬ ಸಹೋದರನು ನನಗೆ ಹೀಗೆ ಪರಿಚಯವಾದನು. ಆತನ ಹೆಸರು ಇಸ್ಮಾಯಿಲ್ ಎಂಬುದಾಗಿ. ಯಾವ ಊರಿನವನು ಭಾಷೆ? ಆತನು ಹುಬ್ಳಿಯವನು ಒಬ್ಬನು ಹೀಗೆ ನನಗೆ ಪರಿಚಯವಾಗಿ ನಾವಿಬ್ಬರು ಒಂದೇ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ವಿ. ಆವಾಗ ಆತನು ಹೇಳ್ದ, ಬಾಂಬೆಯಲ್ಲಿ ಹೋಟೆಲ್ ಕೆಲಸಕ್ಕೆ 500 ರೂಪಾಯಿ ಸಂಬಳ ಸಿಗುತ್ತೆ ಅಂತ ಹೇಳಿದರು. 500 ರೂಪಾಯಿ ಇಲ್ಲಿ ಕರ್ನಾಟಕದಲ್ಲಿ ನಮಗೆ ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡೋದು ಮತ್ತು ನಮಗೆ ಏನು ದುಡ್ಡು ಕೊಡ್ತಿರ್ಲಿಲ್ಲ. ಕೊಡದೇ ಇರುವಂಥ ಸಂದರ್ಭಗಳಲ್ಲಿ ಆ ಹೋಟ್ಲಲ್ಲಿ ಒಂದು ತಿಂಗಳ ಮಾಡೋದು, ಈ ಹೋಟ್ಲಲ್ಲಿ 1 ತಿಂಗಳ ಮಾಡೋದು, ಹೀಗೆ ಮಾಡ್ತಾ ಇರುವಾಗ ಆ ಸಹೋದರನು ಹೇಳ್ದ, ಬಾಂಬೆಯಲ್ಲಿ 1 ತಿಂಗಳಕ್ಕೆ 500 ರೂಪಾಯಿ ಸಿಗುತ್ತದೆ ಅಂತ ಹೇಳಿದ್ರು. 500 ರೂಪಾಯಿ ಸಂಬಳ ಸಿಗುತ್ತೆ ಅನ್ನುವಾಗ ನನಗೆ ಭಾಳ ಖುಷಿ ಆಯಿತು. 1 ವರ್ಷಕ್ಕೆ 300 ರೂಪಾಯಿಗೆ ನಾನು ಸಂಬಳ ದುಡಿತಾ ಇದ್ದೆ, ಆದರೆ 500 ರೂಪಾಯಿ ಸಿಗುತ್ತಲ್ಲ ಅಂತ ಹೇಳಿ ಆ ಸಹೋದರನ ಜೊತೆಯಲ್ಲಿ ನಾನು ಹೊರಟು ಹೋಗುವಾಗ ಯಾರಿಗೆ ಹೇಳಿದ್ರ? ನಾನು ಹಾಗೇನು ಯಾರಿಗೂ ಹೇಳಿಲ್ಲ. ನಾನು ಜೀತಕ್ಕೆ ಹೋಗ್ತಾ ಇರುವಂಥ ಜೀತದ ಮನೆಯನ್ನು ಬಿಟ್ಟು ಹೀಗೆ ಹೊರಟು ಹೋಗಿ ಹೀಗೆ ಅಲ್ಲಿ ಕೆಲಸ ಮಾಡಿದ ಮೇಲೆ ಆ ಸಹೋದರ ನನಗೆ ಪರಿಚಯವಾಗಿ ಆ ಸಹೋದರನ ಜೊತೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ ಹೋದ್ಮೇಲೆ ಬಾಂಬೆಯಲ್ಲಿ ಮಹಿಮ್ ಅಂತ ಬರುತ್ತೆ, ಮಹಿಮಲ್ಲಿ ಹೋಗಿ ಅಲ್ಲಿ ಮಸೂದಿಯ ಬಳಿಯಲ್ಲಿ ಭಿಕ್ಷೆ ಎತ್ತೋದು. ಅಂದರೆ ಅದಕ್ಕೂ ಮುಂಚಿತವಾಗಿ ಹೋಟ್ಲಲ್ಲಿ ಕೆಲಸಕ್ಕಂತ ಹೋದೆ. ಹೋಟ್ಲಲ್ಲಿ ಕೆಲಸ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಈ ಕೈ ಕಾಲುಗಳೆಲ್ಲ ಭಾಳ ಗಾಯವೆಲ್ಲ ಆಯಿತು. ನೀರಲ್ಲೇ ಇದ್ದಿದ್ದು, ಕಪ್ಪು ಬಸೆ ತೊಳೆದು ಹೀಗೆ ತುಂಬ ಗಾಯವೆಲ್ಲ ಆದಾಗ ಅಯ್ಯೋ ಏನು ಮಾಡೋದು ಜೀವನ, ಹೇಗೆ ನನ್ನ ಜೀವನ ಅಂತ ಹೇಳಿ ತುಂಬ ವ್ಯಥೆಪಟ್ಟು ಆಮೇಲೆ ಅಲ್ಲಿಂದ ಇನ್ನೇನು ಜೀವನ ಮಾಡೋದಂತ ಹೇಳಿ ಮಹಿಮ್ ಅನ್ನುವಂಥ ಒಂದು ಪ್ರದೇಶದಲ್ಲಿ, ಆ ನಗರದಲ್ಲಿ ಸುಮಾರು ಮುಸಲ್ಮಾನರ ಮಸೀದಿಗಳೆಲ್ಲ ಇದೆ. ಅಲ್ಲಿ ಹೋಗಿ ಭಿಕ್ಷೆ ಬೇಡೋದು, ಊಟ ಮಾಡೋದು, ಮತ್ತೆ ಹೋಗಿ ಉಪ್ಪು ಸಮುದ್ರ ಇದೆ, ಪಕ್ಕದಲ್ಲೇ ಒಂದು ಉಪ್ಪು ಸಮುದ್ರ ಇದೆ, ಆ ಸಮುದ್ರದ ಬಳಿಯಲ್ಲಿ ಹೋಗಿ ಮಲ್ಕೊಳ್ಳೋದು, ಮತ್ತೆ ಬರೋದು, ಭಿಕ್ಷೆ ಎತ್ತೋದು, ಊಟ ಮಾಡೋದು, ಹೀಗೆ ಜೀವನ ಮಾಡ್ತಾ ಸ್ವಲ್ಪ ದಿನವಾದ ಮೇಲೆ ಬಹಳ ಒಂದು ವ್ಯಥೆ ಉಂಟಾಯಿತು. ಅಯ್ಯೋ ನಂದು ಎಂಥ ಜೀವನ, ಈ ಜೀವನದಲ್ಲಿ ಇಂಥ ಜೀವನ ಮಾಡೋದಕ್ಕಿಂತ ಸಾಯೋದೇ ಒಳ್ಳೆಯದು ಅಂತ ಒಂದು ಮನಸ್ಸು ಹೇಳ್ತಾ ಇದೆ. ಹೀಗೆ ಬಹಳ ಅಳುತ್ತಿರುವಾಗ ಒಬ್ಬನು ಹೀಗೆ ಸ್ನೇಹಿತನಾದನು. ಆವಾಗ ಆತನು ನನಗೆ ಒಂದು ಅಳುತ್ತಿರುವಂಥ ಸಂದರ್ಭದಲ್ಲಿ ಆ ಸ್ನೇಹಿತನು ಬಂದು ಹೇಳ್ದ, ನನ್ನ ಹೆಸರು ಅಲ್ಲಿ ಕಾಳನಾಯ್ಕ್ ಇಲ್ಲ, ನನ್ನ ಹೆಸರು ರಾಜು ಅಂತ ಇಟ್ಕೊಂಡಿದ್ದೆ. ನಾನು ಮಹಾರಾಷ್ಟ್ರಕ್ಕೆ ಹೋದಾಗ ರಾಜು ಅಂತ ಇಟ್ಕೊಂಡಿದ್ದೆ. ಅವಾಗ ರಾಜು ಕ್ಯೂ ರೋರಾ ಯಾರು ಅಂತ ಹೇಳ್ದ. ಯಾಕೆ ಅಳ್ತಾ ಇದ್ದಿ ಅಂತ ಹೇಳ್ದೆ. ಯಾಕೋ ಮನಸ್ಸಿಗೆ ದುಃಖ ಆಗ್ತಾ ಇದೆ, ಅದಕ್ಕೆ ಅಳ್ತಾ ಇದ್ದೀನಿ. ಏನಾಯಿತು ಅಂತ ಹೇಳಿದೆ. ಯಾಕೋ ಬಹಳ ನೋವಾಗ್ತಾ ಇದೆ ಅಂತ ಹೇಳಿದೆ. ಆವಾಗ ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ ಏನು ಅಂತ. ಹಾಂ ಹೇಳಪ್ಪ ಅಂತ ಹೇಳಿದೆ. ಅವ್ರು ಹೇಳಿದರು, ನೋಡು ಭಾಳ ಸಿಂಪಲ್ ಆದ ಕೆಲಸ, ನಿನ್ನ ಶರೀರದಲ್ಲಿ 2 ಕಿಡ್ನಿ ಇರ್ತವೆ, 1 ಕಿಡ್ನಿ ಕೊಟ್ಟರೆ ನಿನಗೆ 1,25,000 ರೂಪಾಯಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಆವಾಗ ಅಪ್ಪ 1 ಕಿಡ್ನಿ ಕೊಟ್ಟರೆ 25,000 ರೂಪಾಯಿ, ನನ್ನ ಮನೆಯಲ್ಲಿರುವಂಥ ಕಷ್ಟ ಎಲ್ಲ ನೀಗಿ ಹೋಗಿಬಿಡುತ್ತದೆ. ಹೇಗೋ 1 ಕಿಡ್ನಿ, ಅವ್ರು ಹೇಳ್ತಾ ಇದ್ದಾರೆ, ಮತ್ತೆ ಹೇಳ್ತಾ ಇದ್ದಾರೆ, 1 ಕಿಡ್ನಿ ಕೊಟ್ಟರೆ ಇನ್ನೊಂದು ಕಿಡ್ನಿ ಇರುತ್ತದೆ, ಆರಾಮಾಗಿ ಬದುಕ್ಬೋದು ಅಂತ ಹೇಳಿದ್ರು. 1 ಕಿಡ್ನಿ ಆದರೂ ಕೊಟ್ಟು ನಾನು ಊರಿಗೆ ಸೇರ್ಕೋಬೇಕು,
ನನ್ನ ತಂದೆ ತಾಯಿಯೊಟ್ಟಿಗೆ ಜೀವಿಸಬೇಕು, ನನ್ನ ಅಣ್ಣ ತಮ್ಮಂದಿರೊಟ್ಟಿಗೆ ಜೀವಿಸ್ಬೇಕಂತ ಹೇಳಿ ತೀರ್ಮಾನ ಮಾಡಿಕೊಂಡೆ. ಕಿಡ್ನಿಯನ್ನು ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರ್ ನನ್ನನ್ನು ರಕ್ತ ಎಲ್ಲ ಪರೀಕ್ಷೆ ಮಾಡಿದರು. ಆಮೇಲೆ ಡಾಕ್ಟ್ರೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದರು. ಆಮೇಲೆ ಡಾಕ್ಟ್ರ್ ಹೀಗೆ ಹೇಳಿದರು, 8 ದಿವಸ ಆದಮೇಲೆ ಆಪ್ರೇಷನ್ ಮಾಡಿ ಕಿಡ್ನಿ ತೆಗೆಯಲ್ಪಡುತ್ತದೆ ಅಂತ ಹೇಳಿದರು. ಹೀಗೆ ಹೇಳುವಾಗ ಸರಿ ಅಂತ ಹೇಳಿ ಆ ಸಹೋದರನ ಬಂದು ಬಿಟ್ಟು ನನಗೆ ಹೋಗ್ಬಿಟ್ಟ. ಹೋದ್ಮೇಲೆ 4 ದಿವಸ ಆಯಿತು. ನಾನಲ್ಲೇ ನನಗೆ ಮೆಡಿಸಿನ್ ಎಲ್ಲ ಕೊಡ್ತಾಯಿದ್ದಾರೆ. ಆಮೇಲೆ 4 ದಿವಸ ಆದಮೇಲೆ ಅದೇ ಸ್ನೇಹಿತನು ಓಡಿ ಬಂದು ಹೇಳ್ದ, ರಾಜು ತು ಯಹಾ ಸೆ ಭಾಗ್ ಜಾವ್ ಅಂತ ಹೇಳ್ದ. ನೀನು ಇಲ್ಲಿಂದ ಓಡಿ ಹೋಗಿಬಿಡು. ಯಾಕೆ ಅಂತ ಹೇಳ್ದೆ. ಯಾಕೆಂದರೆ ನೀನು ಕಿಡ್ನಿಯನ್ನು ಕೊಟ್ಟು 1,25,000 ರೂಪಾಯಿಯನ್ನು ತೆಗೆದುಕೊಂಡು ನೀನು ಬರುವಾಗ ನಿನ್ನನ್ನು ಕೊಲೆ ಮಾಡಿಬಿಟ್ಟು ಆ ಹಣವನ್ನು ಕಿತ್ಕೊಳ್ತಾರೆ ಅಂತ ಹೇಳಿದೆ. ಅಯ್ಯೋ, ಇಂಥ ಭಯಂಕರವಾದ ಪರಿಸ್ಥಿತಿನ ಅಂತ ಹೇಳಿ ಭಾಳ ಹೇಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ ಭಾಳ ವ್ಯಥೆಪಟ್ಟು ಆ ರಾತ್ರಿಯ ಜಾವದಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ಓಡಿ ಹೋದೆ. ಬಾಂಬೆಯಲ್ಲಿ VT ಅಂತ ರೈಲು ನಿಲ್ದಾಣ ಇದೆ. ಆ ರೈಲು ನಿಲ್ದಾಣಕ್ಕೆ ಹೋದೆ. ರಾತ್ರಿ ಎಲ್ಲ ನಡೆದೇ ಹೋದ್ಮೇಲೆ ಬೆಳಗಿನ ಜಾವದಲ್ಲಿ ಯಾವುದೋ ಒಂದು ಟ್ರೈನ್ ಹೋಗ್ತಾಯಿತ್ತು. ಆ ಟ್ರೈನಲ್ಲಿ ಹತ್ತಿದೆ. ಸ್ವಲ್ಪ ದೂರ ಹೋದ್ಮೇಲೆ TC ಬಂದು ಟಿಕೆಟ್ ಕೇಳಿದರು. ಟಿಕೆಟ್ ಇಲ್ಲ ಅಣ್ಣ, ಟಿಕೆಟ್ ಇಲ್ಲ ಸರ್ ಅಂತ ಹೇಳಿದೆ. ಟಿಕೆಟ್ ಇಲ್ಲ ಎನ್ನುವಾಗ ಅವರು ಇಳಿದು ಬಿಡು ಇಲ್ಲೇ ಅಂತ ಹೇಳಿದರು. ಆಮೇಲೆ ಹೀಗೆ ಇಳಿಯುತ್ತಾ ಹತ್ತುತ್ತಾ ಹೇಗೋ ಪ್ರಯಾಣ ಮಾಡಿದೆ. ಮತ್ತು ಟಿಕೆಟ್ ಇಲ್ಲದ ಕಾರಣ, ಆಮೇಲೆ ಊಟಕ್ಕೆ ಆಹಾರವಿಲ್ಲದ ಕಾರಣ ಅಲ್ಲಿ ಬಿದ್ದಿರುವಂಥ ಇಡ್ಲಿನೋ ಚಿತ್ರಾನ್ನನೋ ಏನೋ ತಿನ್ಕೊತ ಹೀಗೆ ಪ್ರಯಾಣ ಮಾಡ್ತಾ ನಾನು ಮೈಸೂರಿಗೆ ಬಂದು ಸೇರಿದೆ. ಮೈಸೂರಿಗೆ ಬಂದು ಸೇರಿದ ಮೇಲೆ ಜೀವನದಲ್ಲಿ ಇನ್ನೂ ಭಾಳ ನಿರಾಸೆ ಆಯಿತು. ಅಯ್ಯೋ, ನಾನಿಷ್ಟು ವರ್ಷ ಎಲ್ಲ ಸುತ್ತಾಡಿದೆ, ನನ್ನ ಜೀವನದಲ್ಲಿ 1 ರೂಪಾಯಿ ದುಡಿಯೋಕ್ಕಾಗಲಿಲ್ಲ ಅಂತ ಹೇಳಿ ಜೀವನದಲ್ಲಿ ಭಾಳ ನಿರಾಸೆ ಆಯಿತು. ನಿರಾಸೆ ಆದಮೇಲೆ ಏನು ಮಾಡೋದು, ಈ ಕಡೆ ಮನೆಗೆ ಹೋಗ್ಲಿಕ್ಕೂ ಇಷ್ಟ ಆಗ್ತಾಯಿಲ್ಲ. ಒಂದು ಕಡೆ ಒಂದು ಮನಸ್ಸು ಹೇಳ್ತಾ ಇದೆ ತಂದೆ ತಾಯಿ ಬಳಿಯಲ್ಲಿ ಹೋಗಬೇಕು, ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಬದುಕಬೇಕು ಅಂತ ಒಂದು ಆಸೆ ಆಗ್ತಾಯಿದೆ. ಆದರೆ 1 ರೂಪಾಯಿ ಇಲ್ಲ, ಏನು ಮಾಡೋದಂತ ಹೇಳಿ ತುಂಬ ವ್ಯಥೆಪಟ್ಟು ಆ ನಂತರ ಹೀಗೆ ನಾನು ಭಾಳ ನೊಂದವನಾಗಿ ಜೀವನನೇ ಬೇಡ, ಸತ್ತೋಗ್ಬಿಟ್ರೆ ಒಳ್ಳೆಯದು ಅಂತ ಅಂದ್ಕೊಂಡೆ. ಸತ್ತೋಗ್ಬಿಟ್ರೆ ಒಳ್ಳೆಯದಂತ ಹೇಳಿ ಮೈಸೂರಲ್ಲಿರುವಂಥ ಚಾಮುಂಡಿ ಬೆಟ್ಟವನ್ನು ಹತ್ತೆ. ರಾತ್ರಿ 9 ಗಂಟೆ ಸುಮಾರು ಚಾಮುಂಡಿ ಬೆಟ್ಟವನ್ನು ಹತ್ತಿ ಆ ಬೆಟ್ಟದ ಮೇಲಿಂದ ಬಿದ್ದು ಸಾಯ್ಬೇಕಂತ ಅಂದುಕೊಂಡಂಥ ಸಂದರ್ಭದಲ್ಲಿ ನನ್ನ ಮನಸ್ಸು ಹೇಳ್ತಾ ಇದೆ, ಯಾಕೆ ಸಾಯ್ತೀಯ, ನೀನು ಸಾಯಬೇಡ, ನಿನ್ನ ತಂದೆ ತಾಯಿ ನಿನ್ನ ಅಣ್ಣ ತಮ್ಮಂದರು ನಿನ್ನನ್ನು ಭಾಳ ಪ್ರೀತಿ ಮಾಡ್ತಾರೆ, ಹೋಗು 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 ಅಂತ ಹೇಳಿ ಒಂದು ಮನಸ್ಸು ಹೇಳ್ತಾ ಇದೆ. ಆದರೆ ಒಂದು ಮನಸ್ಸು ಹೇಳ್ತಾ ಇದೆ, ಸಾಯಿ, ನಿನ್ನ ಪ್ರಯೋಜನ ಇಲ್ಲ, ಊರು ಬಿಟ್ಟು ಇಷ್ಟು ವರ್ಷ ಓಡೋಗಿದ್ದಿ, 1 ರೂಪಾಯಿ ಇಲ್ಲ, ಹೆಂಗೆ ಅವ್ರಿಗೆ ಮುಖ ತೋರಿಸ್ತಿ ಅಂತ ಹೇಳಿ ಒಂದು ಮನಸ್ಸು ಹೇಳ್ತಾ ಇದೆ. ಆದರೆ ಮನಸ್ಸನ್ನು ಮತ್ತೆ ಒಂದು ದೃಢಪಡಿಸ್ಕೊಂಡು ತಂದೆ ತಾಯಿ ಬೈದರೆ ಬೈಲಿ, ಅಣ್ಣ ತಮ್ಮಂದರು ಬೈದರೆ ಬೈಲಿ, ಏನಾದರೂ ಹೇಳಿ ಒಟ್ಟು ನನ್ನ ತಂದೆ ತಾಯಿಗಳ ಬಳಿಯಲ್ಲಿ ಹೋಗಬೇಕು, ನನ್ನ ಅಣ್ಣ ತಮ್ಮಂದ್ರ ಬಳಿಯಲ್ಲಿ ಹೋಗಿ ವಾಸ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿಕೊಂಡು ಅಲ್ಲಿಂದ ಮತ್ತೆ ಬಸ್ಸಿಗೆ ಹೋಗಲಿಕ್ಕೂ ದುಡ್ಡಿಲ್ಲದ ಕಾರಣ ಹೀಗೆ ಮತ್ತೆ ಟ್ರೈನನ್ನು ಹತ್ತಿ ದಾವಣಗೆರೆಗೆ ಬಂದು ಹೀಗೆ ರಾತ್ರಿಯ ಜಾವದಲ್ಲಿ ನಡ್ಕೊಂಡು ಮನೆಗೆ ಹೋದೆ. ಸುಮಾರು 12 ಗಂಟೆ ಸುಮಾರು ರಾತ್ರಿ. ಎಷ್ಟು ವಯಸ್ಸು ಫಸ್ಟ್ ಆ ಟೈಮ್ ಸಮಯ? ಆವಾಗೆ ಒಂದು 18 ವರ್ಷ ಇರ್ಬೋದೇನೋ. ಎಷ್ಟು ಸಮಯ ನೀವು ಮುಂಬೈಯಲ್ಲಿದ್ದೀರಿ? ಮುಂಬೈಯಲ್ಲಿ ಒಂದು 6 ತಿಂಗಳ ಇದ್ದೆ. 6 ತಿಂಗಳ ಮಾತ್ರ? ಒಟ್ಟು ಎಲ್ಲ ಸೇರಿ 4 ವರ್ಷ ಹೊರಗಡೆ, ಮನೆಯಿಂದ ಹೊರಗಿದ್ರಿ. ಹೀಗೆ ಆಮೇಲೆ ಬೊಯ್ದ್ರೆ ಬೊಯ್ಲ್ ಅಂತ ಹೇಳಿ ಹೋದೆ. ಮನೆಗೆ ಹೋದ್ಮೇಲೆ ರಾತ್ರಿಯ ಜಾವದಲ್ಲಿ ಮನೆಗೆ ಹೋಗಿ ಮುಟ್ಟಿದ ಮೇಲೆ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಗೊತ್ತಾಯಿತು. ಆಮೇಲೆ ತಮ್ಮಂದರು ಭಾಳ ಖುಷಿಪಟ್ಟರು, ತಾಯಿ ತಂದೆ ಎಲ್ಲರೂ ಭಾಳ ಖುಷಿಪಟ್ಟರು. ಅಯ್ಯೋ ನನ್ನ ಮಗ ಬಂದಿದ್ದಾನೆ, ಅಯ್ಯೋ ನನ್ನ ಮಗ ಬಂದಿದ್ದಾನೆ, ಅಯ್ಯೋ ನನ್ನ ಅಣ್ಣ ಬಂದಿದ್ದಾನೆ ಅಂತ ಹೇಳಿ
ನನ್ನ ತಮ್ಮಂದಿರು ಅಣ್ಣ ಎಲ್ಲ ಭಾಳ ಖುಷಿಪಟ್ಟು. ಅಂದರೆ ಅಷ್ಟು ವರ್ಷ ನೀವು ಮನೆಯಿಂದ ಹೊರಗೆ ಹೋದ ವರ್ಷ ನೀವು ಮನೆಯನ್ನು ಯಾರು ಸಂಪರ್ಕ ಮಾಡಲಿಲ್ಲ? ಯಾರಿಗೂ ಸಂಪರ್ಕ ಇಲ್ಲ. ಅವಾಗ ಏನು ಸಂಪರ್ಕನೇ ಇಲ್ಲ, ಫೋನ್ ಇಲ್ಲ, ಎಂಥದಿಲ್ಲ. ಆ ಸಂದರ್ಭದಲ್ಲಿ ಯಾವ ಸಂಪರ್ಕನೇ ಇಲ್ಲ, ಒಂದು ಲೆಟ್ರ್ ಇಲ್ಲ, ಯಾವುದೂ ಇಲ್ಲ. ಆದರೆ ನನ್ನನ್ನು ಹುಡುಕ್ಲಿಕ್ಕೆ ನನ್ನ ಅಣ್ಣ ತಮ್ಮಂದಿರು ಭಾಳ ಪ್ರಯಾಸ ಪಟ್ಟಿದ್ದಾರೆ. ಆಮೇಲೆ ನನ್ನ ತಾಯಿ, ನನ್ನ ತಂದೆ ಅವರೆಲ್ಲ ಒಂದು ನಮ್ಮ ಅಜ್ಜಂದ್ರೆಲ್ಲ ಒಂದು ದೇವರನ್ನ ಆರಾಧನೆ ಮಾಡ್ತಾಯಿದ್ರು. ಸರ್, ನಿಮ್ಮ ಹಿನ್ನೆಲೆ? ಲಂಬಾಣಿಸಲ್ಲಿ ರಾಠೋಡ್ ಅಂತ ಬರ್ತಾರೆ. ರಾಠೋಡ್ ಅಂತ ಬರ್ತಾರೆ. ರಾಠೋಡ್ ಪಂಗಡಕ್ಕೆ ಸೇರಿದವರು. ಮತ್ತೊಂದು ಮಾತಲ್ಲಿ ಹೇಳಬೇಕಂದ್ರೆ ಭುಕ್ಯ ಅಂತ ಹೇಳ್ತಾರೆ. ಭುಕ್ಯ. ಹೀಗೆ ಹೋಗುತ್ತಿರುವಂಥ ಮನೆಗೆ ಸೇರಿಕೊಂಡೆ. ಮನೆಯಲ್ಲಿ ಎಲ್ಲರಿಗೂ ಸಂತೋಷವಾಯಿತು. ಸಂತೋಷವಾದ ಮೇಲೆ ಹೀಗೆ ನನ್ನ ಅಜ್ಜಂದ್ರು ಅಂದರೆ ನನ್ನ ತಂದೆ ತಾಯಿ ಅವರೆಲ್ಲ ಆ ದೇವರನ್ನ ಆರಾಧನೆ ಮಾಡ್ತಾ ಬಂದರು. ನಾನು ಕೂಡ ಆರಾಧನೆ ಮಾಡಿದೆ. ಆಮೇಲೆ ನಾನು 3 ವರ್ಷಗಳ ಕಾಲ ನನ್ನ ತಂದೆ ಬೇಡ್ಕೊಂಡಿದ್ರಂತೆ, ನನ್ನ ಮಗನಿಗೆ ಹುಲಿಯ ವೇಷ ಹಾಕಿಸ್ಕೊಂಡು ನಿನ್ನ ಸನ್ನಿಧಿಗೆ ಕರ್ಕೊಂಬರ್ತೀನಿ ಅಂತ ಹೇಳಿ. ಹೀಗೆ ನನ್ನ ತಂದೆ ದಾವಣಗೆರೆ ಪಟ್ಟಣಕ್ಕೆ ನನ್ನ ಕರ್ಕೊಂಡು ಬಂದು ಪೇಂಟೆಲ್ಲ ಹಾಕಿ, ಇಬ್ಬರು ತಮಟೆ ಬಾರಿಸೋರನ್ನು ಕರೆದುಕೊಂಡು ಮನೆಗೆ ಹೋಗಿ ಭಿಕ್ಷೆ ಎತ್ತಿ ಅದರಿಂದ ಬರುವಂಥ ಹಣವನ್ನೆಲ್ಲ ಕೂಡಿಸಿಟ್ಟು 2-3 ಟಗರು ಮರಿನೋ ಅಥವಾ ಹೋತೋ ತೆಗೆದುಕೊಂಡು ಹೋಗಿ ದೂರದಲ್ಲಿ ಹೋಗಿ ಜಾತ್ರೆಯೆಲ್ಲ ಮಾಡಿ ಊರವರಿಗೆಲ್ಲ ಮಾಂಸದ ಊಟ ಹಾಕಿ ಅವ್ರಿಗೆ ಸರ ಎಲ್ಲ ಕುಡಿಸಿ ಬರ್ತಾಯಿದ್ವಿ. ಅಂದರೆ ನೀವು ಬಂದದಕ್ಕೆ ಒಂದು ಹರಕೆ ತೀರಿಸೋದು? ಹರಕೆ ತೀರಿಸೋದು. ಹೀಗೆ ಮಾಡ್ತಾ ಹೋಗಿ ಬರೋದು. ಆದರೂ ಕೂಡ ಅದರಲ್ಲಿ ನಮಗೆ ಸಮಾಧಾನ ಇಲ್ಲ. ನಾವು ಮನೆಗೆ ಹೋಗಿ ಭಿಕ್ಷೆ ಎತ್ತಿ ಅಲ್ಲಿ ಹರಕೆ ತೀರಿಸಿ ಜಾತ್ರೆ ಮಾಡಿ ಊರವರಿಗೆಲ್ಲ ಮಾಂಸ ಊಟ ಎಲ್ಲ ಕೊಟ್ಟು ಸರಾಯಿ ಕುಡಿಸಿ ಆಮೇಲೆ ಬಂದು ಮತ್ತೆ ನಾವು ಜೀತಕ್ಕೆ ಹೋಗ್ಬೇಕು, ಮತ್ತೆ ಕೆಲಸ ಮಾಡಬೇಕು, ಮತ್ತೆ ಜೀತಕ್ಕೆ ಹೋಗ್ಬೇಕು, ಕೂಲಿ ಕೆಲಸ ಮಾಡಬೇಕು. ಹೀಗೆ ಮನೆಯಲ್ಲಿ ಸಮಾಧಾನ ಇಲ್ಲ, ಏನು ಮಾಡಿದರೂ ಸಮಾಧಾನ ಇಲ್ಲ. ಹೀಗೆ ನನ್ನ ತಂದೆ ತಾಯಿ ಎಲ್ಲ ಆ ದೇವರನ್ನೇ ಆರಾಧನೆ ಮಾಡ್ತಾ ಬಂದರು. ನಾನು ಕೂಡ ಹಾಗೆ ಆರಾಧನೆ ಮಾಡ್ತಾ ಬಂದೆ. ಆದರೆ ನಿಮಗೆ ಅಂದರೆ ನೀವು ನಿಮ್ಮ ಹಿನ್ನೆಲೆ ಲಂಬಾಣಿಸೆ, ನೀವು ಯೇಸು ಸ್ವಾಮಿನ ಹೇಗೆ ಕಂಡುಕೊಂಡ್ರಿ? ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದೆ ದೊಡ್ಡ ಒಂದು ಕಾರ್ಯ. 2000 ಇಸ್ವಿಯಲ್ಲಿ ನನ್ನ ಜೀವನದಲ್ಲಿ ಹೀಗೆ ಒಂದು ಚಳಿ ಜ್ವರ ಪ್ರಾರಂಭವಾಯಿತು. 2000 ಇಸ್ವಿಯಲ್ಲಿ ಅವತ್ತು ಹೊಸ ವರ್ಷದ ಹಬ್ಬವನ್ನು ಆಚರಣೆ ಮಾಡಿದ ಮೇಲೆ ಆ ಹೊಸ ವರ್ಷದ ಹಬ್ಬವು ಆಚರಣೆ ಮಾಡಿ ಬೆಳಗಿನ ಜಾವದಲ್ಲಿ ನನಗೆ ಒಂದು ಚಳಿ ಜ್ವರ ಪ್ರಾರಂಭವಾಯಿತು. ಆಮೇಲೆ ಅದರಲ್ಲೇ ನಾನು ವ್ಯಾಪಾರಕ್ಕೆ ಹೋಗ್ತಿದ್ದೆ. ಅವಾಗೆ ವ್ಯಾಪಾರ ಮಾಡ್ತಾ ಹೋಗುವಂಥ ಸಂದರ್ಭ ನನಗೆ ಹೇಳಬೇಕಂದ್ರೆ ಹಿಂದೆ ಎಲ್ಲ ಹೇಳಬೇಕಂದ್ರೆ ನನಗೆ ಮದುವೆ ಆಯಿತು. ಮದುವೆ ಆಗಿ 3 ಜನ ಮಕ್ಕಳಾಯಿತು. 3 ಜನ ಮಕ್ಕಳಾದಮೇಲೆ ನಾನು ವ್ಯಾಪಾರ ಮಾಡ್ತಾ. ಏನು ವ್ಯಾಪಾರ ಮಾಡ್ತಿದ್ದೆ? ತೆಂಗಿನಕಾಯಿ ವ್ಯಾಪಾರ, ತರಕಾರಿ ವ್ಯಾಪಾರ, ಹಣ್ಣು ವ್ಯಾಪಾರ, ಹೀಗೆ ವ್ಯಾಪಾರ ಮಾಡ್ತಾ ಹೋಗುವಾಗ ಹೀಗೆ ಚಳಿ ಜ್ವರ ಪ್ರಾರಂಭವಾಯಿತು. ಚಳಿ ಜ್ವರ ಪ್ರಾರಂಭವಾದಮೇಲೆ ಒಂದು ತಿಂಗಳ ಹಾಗೇ ಮಾತ್ರೆ ತೆಗೆದುಕೊಳ್ಳೋದು, ನುಂಗೋದು, ಮಾತ್ರೆ ತೆಗೆದುಕೊಳ್ಳೋದು, ನುಂಗೋದು, ಮತ್ತೆ ಕೆಲಸ ಮಾಡೋದು, ಹೀಗೆ ಮಾಡ್ತಾ ಇರುವಾಗ ಭಾಳ ಬಲಹೀನನಾದ ಮೇಲೆ ನನ್ನ ಪತ್ನಿ ಮತ್ತು ನಮ್ಮ ಅತ್ತೆ ಅವರಿಬ್ಬರು ಕರ್ಕೊಂಡು ಹೋಗಿ ನನ್ನನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ತೋರಿಸೋದಕ್ಕಿಂತ ಮುಂಚಿತವಾಗಿ ಅವ್ರು ತೋರಿಸಿದ ಮೇಲೆ ಅಡ್ಮಿಟ್ ಮಾಡಬೇಕಂತ ಹೇಳಿದ್ರು ಡಾಕ್ಟ್ರು. ಸರಿ, ಅಡ್ಮಿಟ್ ಮಾಡಬೇಕಂತ ಹೇಳುವಾಗ ಭಾಳ ವೀಕ್ ಆಗಿದ್ದಾರೆ, ಭಾಳ ಜ್ವರ ಜಾಸ್ತಿ ಇದೆ, ಅಡ್ಮಿಟ್ ಮಾಡಬೇಕಂತ ಹೇಳಿ ಅಡ್ಮಿಟ್ ಮಾಡಿದರು. 1 ವಾರ ಅಡ್ಮಿಟ್ ಮಾಡಿದರು, 2 ವಾರ ಅಡ್ಮಿಟ್ ಮಾಡಿದರು. ಡಾಕ್ಟ್ರೆಲ್ಲ ಬಂದು ನೋಡ್ತಾ ಇದ್ದಾರೆ. ಆದರೂ ರಕ್ತ ಎಲ್ಲ ಪರೀಕ್ಷೆ ಮಾಡ್ತಾ ಇದ್ದಾರೆ. ಡಾಕ್ಟ್ರು, ನರ್ಸು ಎಲ್ಲ ನೋಡ್ತಾ ಇದ್ದಾರೆ. ಬೇರೆ ಬೇರೆ ಡಾಕ್ಟ್ರೆಲ್ಲ ಬಂದು ನೋಡ್ತಾರೆ. ಆದರೆ ಜ್ವರ ಕಡಿಮೆ ಆಗ್ತಾಯಿಲ್ಲ, ಕೆಮ್ಮು ಕಡಿಮೆ ಆಗ್ತಾಯಿಲ್ಲ. ದಿನೇ ಜಾಸ್ತಿ ಬಲಹೀನತೆ ಆಗ್ತಾ ಹೋಗ್ತಾಯಿದೆ. ಅಂಥ ಒಂದು ಸಮಯದಲ್ಲಿ ನಾನು ಕೇಳಿದೆ, ಡಾಕ್ಟ್ರೇ ಯಾಕೆ ನನಗೆ ಜ್ವರ ಹೋಗ್ತಾ ಇಲ್ಲ ಅಂತ ಕೇಳಿದೆ. ಹೋಗುತ್ತಪ್ಪ, ಜ್ವರ ಜಾಸ್ತಿ ಇದೆ, ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಇನ್ನೂ 2-3 ದಿವಸ ಆದಮೇಲೆ ಮತ್ತೆ ಕೇಳಿದೆ, ಯಾಕೆ ಡಾಕ್ಟ್ರೇ ಜ್ವರ ಹೋಗ್ತಾ ಇಲ್ಲ? ಆವಾಗ ಡಾಕ್ಟ್ರು ಹೇಳಿದರು, ನೀನು ನನ್ನ ರೂಮಿಗೆ ಬಾ ಅಂತ ಕೇಳಿದ್ರು ಡಾಕ್ಟ್ರು.
ಆಮೇಲೆ ನರ್ಸ್ ಬಂದರು, ನನಗೆ ಕರ್ಕೊಂಡು ಡಾಕ್ಟ್ರ್ ಇರುವಂಥ ರೂಮಲ್ಲಿ ಹೋಗಿ ಬಿಟ್ಟರು. ಬಿಟ್ಟ ಮೇಲೆ ಡಾಕ್ಟ್ರು ಡೋರ್ ಲಾಕ್ ಮಾಡಿ, ಅವರಿರುವಂಥ ರೂಮನ್ನು ಡೋರ್ ಲಾಕ್ ಮಾಡಿಬಿಟ್ಟು ಆಮೇಲೆ ನನಗೆ ಹೀಗೆ ಕೇಳಿದರು, ಏನು ಕೆಲಸ ಮಾಡ್ತೀಯ ಅಂತ ಕೇಳಿದರು. ವ್ಯಾಪಾರ ಮಾಡ್ತೀನಿ. ಎಷ್ಟು ಜನ ಮಕ್ಕಳು ಅಂತ ಕೇಳಿದರು. 3 ಜನ ಮಕ್ಕಳು. ಸರಾಯಿ ಕುಡಿತೀಯ ಅಂತ ಕೇಳಿದರು. ಹಾಂ ಕುಡಿತೀನಿ. ಆಮೇಲೆ ಸಿಗರೆಟ್ ಎಲ್ಲ ಸೇರ್ತೀರಾ ಅಂತ ಕೇಳಿದರು. ಸೇರ್ತೀನಿ ಅಂತ. ಹೀಗೆ ಅವರು ಪ್ರತಿಯೊಂದು ಲೋಕದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯಗಳನ್ನು ಅವರು ಕಾಮನ್ ಆಗಿ ಎಲ್ಲ ಕೇಳಿದರು. ಹೌದು ಡಾಕ್ಟ್ರೆ, ಇದೆಲ್ಲ ಮಾಡಿದ್ದೀನಿ. ಆವಾಗ ಇದೆಲ್ಲ ಮಾಡಿದ್ದೀನಿ ಡಾಕ್ಟ್ರ್ ಅಂತ. ಇದೆಲ್ಲ ಮಾಡಿದ್ದಕ್ಕೆ ಪ್ರತಿಯಾಗಿ ನಿನಗೆ HIV ಪಾಸಿಟಿವ್ ಅಂತ ಹೇಳಿದರು. HIV ಪಾಸಿಟಿವ್. ನನಗೆ HIV ಪಾಸಿಟಿವ್ ಅಂದರೆ ಏನಂತ ಗೊತ್ತಿಲ್ಲ. ಅವಾಗೆ ನಾನು ಕೇಳಿದೆ ಡಾಕ್ಟ್ರಿಗೆ, ಡಾಕ್ಟ್ರೆ HIV ಪಾಸಿಟಿವ್ ಅಂದರೆ ಏನು ಅಂತ ಕೇಳಿದೆ. HIV ಪಾಸಿಟಿವ್ ಅಂದರೆ ಏಡ್ಸ್ ರೋಗ ಅಂತ ಹೇಳಿ. ಏಡ್ಸ್ ರೋಗ ಅನ್ನುವಾಗ ತಲೆ ಸುತ್ತು ಬಂದು ನೆಲಕ್ಕೆ ಬಿದ್ದೆ. ಅಲ್ಲೇ ಬಿದ್ದು ಅಲ್ಲೇ ಬಿದ್ದುಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ನನಗೆ ಜ್ಞಾನ ಬಂತು. ಜ್ಞಾನ ಬಂದ ಮೇಲೆ ಆಮೇಲೆ ನರ್ಸ್ಗಳು ಬಂದು ನಾನು ಅಡ್ಮಿಟ್ ಮಾಡಿರುವಂಥ ರೂಮಲ್ಲಿ ಮತ್ತೆ ಒಯ್ದು ಮಲಗಿಸಿದ ಮೇಲೆ ನಮ್ಮ ಪತ್ನಿ ಓಡೋಡಿ ಬಂದರು. ಆಮೇಲೆ ನನ್ನ ಚಿಕ್ಕ ಮಗಳು ಅಶ್ವಿನಿ, ನಮ್ಮ ಮಿಸ್ಸಸ್, ನನ್ನ ಪತ್ನಿ ಇಬ್ಬರು ಬಂದು ನನಗೆ ಹೀಗೆ ಕೇಳಿದರು, ಏನಾಯಿತು ಡಾಕ್ಟ್ರ್ ಏನು ಹೇಳಿದರು ಅಂತ. ಏನಿಲ್ಲ ಅಂತ ಹೇಳಿದೆ. ಮತ್ತು ಯಾಕೆ ಇಷ್ಟು ಅಳ್ತಾ ಇದ್ದೀರಿ ಅಂತ ಹೇಳಿ. ಯಾಕೋ ಮನಸ್ಸಿಗೆ ದುಃಖ ಆಗ್ತಾಯಿದೆ. ಡಾಕ್ಟ್ರ್ ನಿನಗೇನೋ ಹೇಳಿದ್ದಾರೆ, ಹೇಳು ಅಂತ ಹೇಳಿ. ಇಲ್ಲ, ಏನೂ ಇಲ್ಲ, ನನಗೇನೂ ಆಗಿಲ್ಲ ಅಂತ ಹೇಳಿ. ಮತ್ತು ಯಾಕೆ ಅಳ್ತಾ ಇದ್ದೀರಿ? ನೀನು ಹೇಳದೆ ಹೋದರೆ ನಾನು ಎಂಥವಳಂತ ನಿನಗೆ ಗೊತ್ತಲ್ಲ ಅಂತ ಹೇಳಿದರು. ನೀನು ಹೇಳದೆ ಹೋದರೆ ನಾನು 3 ಜನ ಮಕ್ಕಳನ್ನು ಕರ್ಕೊಂಡು ಯಾವುದಾದ್ರೂ ಬಾವಿಯಲ್ಲೋ ಎಲ್ಲಾದರೂ ಹೋಗಿ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ರು. ಅಂದರೆ ಅವರಿಗೆ ಸ್ವಲ್ಪ ಡೌಟ್ ಇತ್ತೇನೋ. ಹಾಂ, ಅವರು ಈ ರೀತಿಯಲ್ಲಿ ನಾನು ಅಳೋದು ನೋಡಿ ಅವ್ರು ಕೇಳಿದರು, ಸತ್ತೋಗ್ತೀನಿ ನೋಡು ಅಂತ ಹೇಳಿದರು. ಇಲ್ಲ, ನನಗೇನಾಗಿಲ್ಲ, ನೀವು ಸುಮ್ಕಿರು ಅಂತ ಹೇಳಿದರು. ಅವಾಗೆ ಸ್ವಲ್ಪ ಹೊತ್ತಾದಮೇಲೆ ಸಮಾಧಾನ ಆದಮೇಲೆ ನಾನು ಹೇಳಿದೆ, ನನಗೆ ಈ ಥರ ಏಡ್ಸ್ ರೋಗ ಇದೆ ಅಂತ ಹೇಳಿದೆ. ಆವಾಗೆ ನಮ್ಮ ಪತ್ನಿ ಬಹಳ ಹತ್ತರು. ಆಮೇಲೆ ನನ್ನ ಮಗಳು ಮತ್ತು ನನ್ನ ಪತ್ನಿ, ನಾವು 3 ಜನ ಅಲ್ಲಿ ತಪ್ಪಿಕೊಂಡು ತುಂಬ ಹತ್ತ ನಂತರ ಆಮೇಲೆ ಡಾಕ್ಟ್ರೆಲ್ಲ ಭಾಳ ಅವರು ದುಃಖಪಟ್ಟರು. ಆಮೇಲೆ ನನಗೆ ಆವತ್ತಿನ ಸಂಜೆ ಸಮಯದಲ್ಲಿ ನನ್ನನ್ನು ಡಿಸ್ಚಾರ್ಜ್ ಮಾಡಿಬಿಟ್ರು. ನನ್ನ ಪತ್ನಿ ಹೇಳ್ತಾ ಇದ್ದಾರೆ, ಡಾಕ್ಟ್ರೇ, ಯಾರಿಗೂ ನಮಗಿಂಥ ರೋಗ ಇದೆ ಅಂತ ಹೇಳಬೇಡ್ರಿ, ಏಕೆಂದರೆ ಈ ರೋಗ ಇದೆ ಅಂದರೆ ನಮ್ಮನ್ನೆಲ್ಲ ಕೀಳಾಗಿ ನೋಡ್ತಾರೆ ಡಾಕ್ಟ್ರೇ ಅಂತ ಹೇಳಿ ಅವರು ತಾಳಿಯನ್ನು ತೆಗೆದು, ಈ ತಾಳಿ ಆಣೆಗೂ ನೀವು ಯಾರಿಗೂ ಹೇಳಬೇಡಿ ಡಾಕ್ಟ್ರೇ ಅಂತ ಹೇಳಿದ್ರು. ಆಯ್ತಮ್ಮ, ನಾವು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಅಲ್ಲಿಂದ ಡಿಸ್ಚಾರ್ಜ್ ಆಯಿತು. ನನ್ನ ಪತ್ನಿ ನನ್ನನ್ನು ಕರೆದುಕೊಂಡು ಹೀಗೆ ಹೋಗ್ತಾ ಇದ್ದಾರೆ. ನೀವು ಮುಂಬೈಯಿಂದ ಬಂದ ನಂತರ ಎಷ್ಟು ಸಮಯದ ನಂತರ ನಿಮಗೆ ಮದುವೆ ಆಯಿತು? ಮುಂಬೈಯಿಂದ ಬಂದ ಮೇಲೆ 1-2 ವರ್ಷ ಆದಮೇಲೆ 2-3 ವರ್ಷ. ನೀವು ನಿಮ್ಮ ತಂದೆ ತಾಯಿ ಜೊತೆ ಇದ್ದಿದ್ರಾ? ತಂದೆ ತಾಯಿ ಜೊತೆ ಇದ್ರಲ್ಲ ಬೇರೆ ಆಗಿದ್ದಿದ್ರ? ತಂದೆ ತಾಯಿ ಜೊತೆಯಲ್ಲೇ, ಅವ್ರ ಜೊತೆಯಲ್ಲಿದ್ದಿರಿ. ನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರಿ? ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ಆಮೇಲೆ ಊರಲ್ಲಿ ತಾಯಿ ತಮ್ಮಂದರು ಇವರೆಲ್ಲ ಭಾಳ ನಾನಾಗಿರೋ ನೋಡಿ ನನಗಿರುವಂಥ ಒಂದು ವ್ಯಾಧಿಯನ್ನು ನೋಡಿ ಅವರು ತುಂಬ ಭಾಳ ಸಂಕೋಚಪಟ್ಟರು. ಆಮೇಲೆ ತಮ್ಮಂದಿರಿಗೆ ಗೊತ್ತಾಯಿತು, ತಾಯಿ ಇವರಿಗೆಲ್ಲರಿಗೂ ಗೊತ್ತಾಯಿತು, ಹೇಗೋ ಅವರಿಗೆ ಗೊತ್ತಾಯಿತು. ಆಮೇಲೆ ತಾಯಿ ತಮ್ಮಂದರು ಹೇಗಾದರೂ ಮಾಡಿ ಇವರನ್ನು ಉಳಿಸ್ಬೇಕು, ಬದುಕಿಸ್ಬೇಕು ಅಂತ ಹೇಳಿ ಸುಮಾರು ಸಾಲ ಸೂಲ ಮಾಡಿ ಹಣವನ್ನು ಅಲ್ಲಿ ಬಡ್ಡಿಗಂತ ತೆಗೆದುಕೊಂಡು ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋದರು. ಎಷ್ಟೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಔಷಧಿಗಳನ್ನು ಕೊಡಿಸಿದ್ರು. ಆಮೇಲೆ ಈ ಮಾಟ ಮಂತ್ರ ಮಾಡೋರ ಹತ್ರ ಎಲ್ಲ ಕರ್ಕೊಂಡು ಹೋದರು. ಅಷ್ಟು ಮಾತ್ರವಲ್ಲದೆ ನಾವು ನಂಬಿದಂಥ ದೇವ್ರ ಹತ್ರ ಎಷ್ಟೋ ಹರಕೆಗಳನ್ನು ಹೊತ್ಕೊಂಡ್ರು, ಆದರೂ ಸೌಖ್ಯವಾಗಲಿಲ್ಲ. ಈ ಕೊರಳಲ್ಲಿ ಯಂತ್ರ, ಕೈಯಲ್ಲಿ ಯಂತ್ರ, ಸೊಂಟದಲ್ಲಿ ಯಂತ್ರ, ಆಮೇಲೆ ಮನೆಯಲ್ಲೆಲ್ಲ ಅಂತ್ರ ಮಂತ್ರ, ಹೀಗೆ ಹಲವಾರು ರೀತಿಯಲ್ಲಿ ಪ್ರಯಾಸಪಟ್ಟು ತೋರಿಸಿದ್ರು, ಆದರೂ ಕೂಡ ಏನೂ ಸೌಖ್ಯವಾಗಲಿಲ್ಲ. ಅಂದರೆ ನಿಮ್ಮದು ಪರಿಸ್ಥಿತಿ ಹಾಗೆ ಜ್ವರದಲ್ಲಿ ಜಾಸ್ತಿ ದಿನೇ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಜಾಸ್ತಿ ಬಲಹೀನತೆ ಆಗ್ತಾ ಇದೆ.
ಹೀಗೆ ಸುಮಾರು ದಿವಸಗಳಾಯಿತು. ಇರುವಂಥ ಹಣವೆಲ್ಲ ಖರ್ಚಾಯಿತು. ಆಮೇಲೆ ಸಾಲ ಜಾಸ್ತಿ ಆಗ್ತಾಯಿದೆ. ಹೀಗೆ ಸ್ವಲ್ಪ ದಿನವಾದ ಮೇಲೆ ಎಲ್ಲರೂ ದೂರವಾದರು. ಇನ್ನೇನು ಬದುಕೋದಿಲ್ಲ. ಈಗ ಗಂಜಿನೂ ಹೋಗ್ತಾ ಇಲ್ಲ. ನೀರು ಕುಡಿದ್ರೂ ವಾಮಿಟ್ ಆಗ್ತಾಯಿದೆ, ಗಂಜಿ ಕುಡಿದ್ರೂ ವಾಮಿಟ್ ಆಗ್ತಾಯಿದೆ, ಏನು ಜೀರ್ಣವಾಗ್ತಾ ಇಲ್ಲ. ಕೆಮ್ಮಿದ್ರೆ ರಾತ್ರಿ ಎಲ್ಲ ಕೆಮ್ಮಬೇಕು. ಈ ಬಾಡಿ ಎಲ್ಲ ಒಣಗಿಬಿಟ್ಟಿದೆ. ಒಣಗಿ ತುಂಬ ಬಲಹೀನನಾಗಿರುವಂಥ ಒಂದು ಸಂದರ್ಭದಲ್ಲಿ ಒಂದು ಬೆಳಗಿನ ಜಾವದಲ್ಲಿ ನನ್ನ ಪತ್ನಿ ಹೀಗೆ ಹೇಳ್ತಾ ಇದ್ದಾರೆ, ನಾವು ಯಾರಿಗೂ ಕಷ್ಟ ಕೊಡೋದು ಬೇಡ, ನಾವು ಯಾರಿಗೂ ಭಾರವಾಗಿರೋದು ಬೇಡ, ನಮ್ಮ ಮಕ್ಕಳಿಗೆ ವಿಷ ಹಾಕಿ ನಾವು ವಿಷ ಕುಡಿದು ಸತ್ತೋಗ್ಬಿಡೋಣ. ಜೀವನನೇ ಬೇಡ, ಈ ಜೀವನನೇ ಬೇಡ, ನಾವು ಯಾರಿಗೂ ನಾವು ಇಷ್ಟು ಮುಖ ಎತ್ಕೊಂಡು ಯಾರಿಗೂ ಮುಖ ತೋರಿಸ್ಲಿಕ್ಕೂ ನಮಗೆ ಯೋಗ್ಯತೆ ಇಲ್ಲದ ರೀತಿಯಲ್ಲಿ ಆಗ್ಬಿಟ್ಟು, ಈ ಕಡೆ ಸಾಲ, ಈ ಕಡೆ ಆರೋಗ್ಯವಿಲ್ಲ, ಈ ಕಡೆ ಆ ಕಡೆ ಜನ ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಅವಮಾನ ತಡೀಲಾರ್ದೆ ಅವರು ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ವಿಷ ಹಾಕಿ ನಾವು ವಿಷ ಕುಡಿದು ಸಾಯೋಣ ಅಂತ ಹೇಳಿದರು. ಅವಾಗ ನಾನು ಹೇಳಿದೆ, ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ನನ್ನ ಹೆಂಡತಿ ಮಕ್ಕಳು ಯಾರೂ ಸಾಯಬಾರ್ದು, ನಾನೊಬ್ಬನೇ ಸಾಯಬೇಕು. ನನ್ನಿಂದ ಇವರಿಗೆಲ್ಲ ಕಷ್ಟ ಅಲ್ವಾ, ನನಗೆ ಈ ರೋಗ ಇರೋದು, ನಾನೊಬ್ಬನೇ ಸತ್ತೋಗ್ಬಿಟ್ರೆ ಎಲ್ಲ ಸರಿಯಾಗುತ್ತದೆ ಅಂತ ಹೇಳಿ ಅವತ್ತು ತೀರ್ಮಾನ ಮಾಡ್ಕೊಂಡು ಮತ್ತೆ ಒಂದು ಯೋಚನೆಯನ್ನು ಕೊಟ್ಟರು. ಮಕ್ಕಳಿಗೆಲ್ಲಾದರೂ ಆಶ್ರಮದಲ್ಲಿ ಸೇರಿಸಿ ನಾವೆಲ್ಲಾದರೂ ದೂರ ಹೋಗಿ, ಗಂಡ ಹೆಂಡತಿ ಇಬ್ಬರು ದೂರ ಹೋಗಿ ಸತ್ತೋಗ್ಬಿಡೋಣ ಅಂತ ಒಂದು ಆಲೋಚನೆ ಬಂತು. ಆದರೆ ಮಕ್ಕಳು ಸಾಯೋದು ಬೇಡ, ಹೆಂಡತಿ ಸಾಯೋದು ಬೇಡ, ನಾನು ಒಬ್ಬನೇ ಸಾಯಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅವತ್ತು ಸಂಜೆಯ ಸಮಯದಲ್ಲಿ ಬಹಳ ಬಲಹೀನನಾಗಿ ಮಲಗಿರುವಾಗ ನಮ್ಮ ಜಾತಿಯಲ್ಲಿ ಹೀಗೆ ಬಂದು ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ಏನಾದರೂ ಊಟ ತಂದು ಕೊಡ್ತಾರೆ, ಆಮೇಲೆ ಸರಾಯಿ ತಂದು ಕೊಡ್ತಾರೆ. ಹೀಗೆ ಅದೆಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ. ಈಗೋ ಆಗೋ ಸಾಯ್ತಾನ ಪರಿಸ್ಥಿತಿಯಲ್ಲಿ ಕೂಡ ಸರಾಯಿ ಕುಡಿತಿದ್ದ. ನಾನು ಕುಡಿತಾ ಇಲ್ಲ, ನನಗೆ ಅಂದರೆ ಅಲ್ಲಿರೋರು ಸೇರೋರು ಜನ ಎಲ್ಲ ಕುಡಿತಿದ್ರು. ಅಂದರೆ ಹೇಗೂ ಸಾಯುವನು ಏನಾದರೂ ಕೊಟ್ಟು ಹೀಗೆ ಎಲ್ಲ ಮಾಡ್ತಾಯಿದ್ರು. ಹೀಗೆ ಮಾಡ್ತಾಯಿದ್ರು. ನಾನು ಮಲ್ಕೊಂಡೇ ಇದ್ದೀನಿ, ನನಗೇನು ಗೊತ್ತಾಗ್ತಾ ಇಲ್ಲ. ಜನ ಎಲ್ಲ ಅಲ್ಲಿ ಕೂಡಿದ್ದಾರೆ. ತುಂಬ ಬಲಹೀನನಾಗಿ ಮಲಗಿರುವಂಥ ಸಂದರ್ಭ. ಆವಾಗೇ ಆ ರಾತ್ರಿಯ ಆ ಸಂಜೆಯ ಸಮಯದಲ್ಲಿ ನನ್ನ ತಮ್ಮ ನನಗೆ ವಾರ್ತೆಯನ್ನು ಹೇಳಿದರು. ಅದಕ್ಕೂ ಮುಂಚಿತವಾಗಿ ಅವರು ಯೇಸು ಸ್ವಾಮಿ ಬಗ್ಗೆ, ಯೇಸು ಕರ್ತನ ಬಗ್ಗೆ ವಾರ್ತೆಯನ್ನು ಹೇಳಿದರು. ಎಷ್ಟೋ ಸಾರಿ ಹೇಳಿದರು. ಆದರೆ ನಿಮ್ಮಲ್ಲಿ ಯಾರಾದರೂ ರಕ್ಷಣೆ ಹೊಂದಿದ್ದಾರಾ? ಹೌದು, ನನ್ನ ತಮ್ಮ, ಮೊದಲನೇ ಚಿಕ್ಕ ತಮ್ಮ, ಅವರು ರಕ್ಷಣೆಯನ್ನು ಕಂಡುಕೊಂಡು ಸುಮಾರು ಒಂದು 5-6 ವರ್ಷ ಆಗಿತ್ತು. ಸುವಾರ್ತೆ ಅವರಿಗೆ ಸಿಕ್ಕಿತ್ತು, ಕುಟುಂಬದಲ್ಲಿ ಸಿಕ್ಕಿತ್ತು. ಸುವಾರ್ತೆ ಯೇಸು ಸ್ವಾಮಿಯ ಬಗ್ಗೆ ಸುವಾರ್ತೆ ಸಿಕ್ಕಿತ್ತು. ಸುವಾರ್ತೆ ಸಿಕ್ಕಿ ಅವ್ರ ರಕ್ಷಣೆ ಹೊಂದಿದ್ರು. ಹೌದು, ಅವರು ಆವಾಗ ನನಗೆ ವಾರ್ತೆಯನ್ನು ಹೇಳ್ತಾ ಹೋಗ್ತಿದ್ರು. ಮತ್ತೆ ಸುವಾರ್ತೆಯನ್ನು ಕೂಡ ಸಾರ್ತಿದ್ರು. ಅಣ್ಣ, ಯೇಸುವೇ ನಿಜವಾದ ರಕ್ಷಕ, ಯೇಸುವನ್ನೇ ನಂಬಬೇಕು, ನೀವು ಒಂದಿಲ್ಲ ಒಂದು ದಿವಸ ಯೇಸು ಸ್ವಾಮಿ ಹತ್ರ ಬರ್ತೀರಿ ಅಂತ ಅವ್ರು ಭಾಳ ಸರಿ ಹೇಳ್ತಿದ್ರು. ಅವಾಗ ಅಯ್ಯೋ, ನಿಮ್ಮ ಬೇರೆ ಧರ್ಮದ ದೇವರು, ಅದು ಬೇರೆ ಜಾತಿ ದೇವರು, ಅದು ನಮ್ಮ ದೇವರಲ್ಲ ಅಂತ ಹೇಳಿ ಭಾಳ ಸರಿ ಅವರಿಗೆ ಸುಮಾರು ಕೇವಲವಾಗಿ ಮಾತಾಡ್ತಿದ್ವಿ. ಆದರೆ ಆ ಕೊನೆಯ ಒಂದು ಗಳಿಗೆಯಲ್ಲಿ, ಆ ಒಂದು ರಾತ್ರಿಯ ಜಾವದಲ್ಲಿ, ಆ ಒಂದು ಸಂಜೆಯ ಸಮಯ ಅವತ್ತು ಅವ್ರು ಬಂದು ಹೀಗೆ ಹೇಳಿದರು, ಅಣ್ಣ, ಯೇಸುವೇ ನಿಜವಾದ ರಕ್ಷಕ, ಯೇಸುವನ್ನು ನಂಬುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನ ನಂಬುವುದಾದರೆ, ನಿನಗೆ ಎಂಥ ರೋಗ ಇದ್ದರೂ, ಎಂಥ ಮಾಟ ಇದ್ದರೂ, ಎಂಥ ಶಾಪವಿದ್ದರೂ, ಎಂಥ ಪಾಪವಿದ್ದರೂ ಯೇಸು ಕ್ರಿಸ್ತನ ಮೂಲಕವಾಗಿ ಅದೆಲ್ಲವೂ ಬಿಡುಗಡೆ ಆಗುತ್ತಣ್ಣ. ಯೇಸು ನಿಜವಾಗಲೂ ಆತನು ಬಿಡಿಸಲು ಶಕ್ತನು ಅಂತ ಹೇಳಿದರು. ನನಗೆ ಹೇಳ್ತಾ ಇದ್ದಾರೆ. ನಾನು ಮಲ್ಕೊಂಡು ಕೇಳ್ತಾ ಇದ್ದೇನೆ. ನಮ್ಮ ಪತ್ನಿ ಹೀಗೆ ಕೇಳ್ತಾ ಇದ್ದಾರೆ, ಅಯ್ಯೋ, ಇಷ್ಟೆಲ್ಲ ನಮ್ಮ ದೇವರುಗಳಿದ್ದಾವೆ, ಅವರೇ ನಮಗೆ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ, ಇನ್ನು ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಣೆ ಮಾಡ್ತಾರಾ? ನಿಜವಾಗಲೂ ರಕ್ಷಣೆ ಮಾಡ್ತಾರೆ. ಆತನು ಯಾವುದೋ ಕುಲಕ್ಕಾಗಿ ದೇವರಲ್ಲ, ಯಾವುದೋ ಮತಕ್ಕಾಗಿ, ಯಾವುದೋ ಧರ್ಮಕ್ಕಾಗಿ ದೇವರಲ್ಲ, ಆತನು ಮಾನವ ಧರ್ಮಕ್ಕೆ ಆತನು ದೇವರಾಗಿ ಪ್ರೀತಿಸಿ ಲೋಕಕ್ಕೆ ಬಂದಾತನು ಅಂತ ಹೇಳಿ ಅವರು ವಾಕ್ಯವನ್ನು ಹೇಳಿದರು. ಆಮೇಲೆ ಒಂದು ವಚನವನ್ನು ಅವ್ರು ಹೇಳಿದರು. ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಚನದಲ್ಲಿ ಹೇಳಿದರು. ಅಲ್ಲಿ ಏನು ವಚನ ಹೇಳುತ್ತಂದರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ,
ನನ್ನನ್ನು ನಂಬುವನು ಸತ್ತರೂ ಬದುಕುವರು ಅಂತ ವಾಕ್ಯವನ್ನು ತೋರಿಸಿದರು. ಆಮೇಲೆ ಇನ್ನೊಂದು ವಚನವನ್ನು ತೋರಿಸಿದ್ರು ಅವರು. ಅದೇ ಯೋಹಾನ ಸುವಾರ್ತೆ 11ನೇ ಅಧ್ಯಾಯದ 40ನೇ ವಚನದಲ್ಲಿ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಅನ್ನುವಂಥ ವಚನವನ್ನು ತಿಳಿಪಡಿಸಿದರು. ಹೇಳಿ ಅವರು ಹೇಗೋ ನನ್ನ ಅಣ್ಣ ಅತ್ತಿಗೆ ಈ ಚಿಕ್ಕ ಚಿಕ್ಕ ಮಕ್ಕಳು ಈ 3 ಜನ ಮಕ್ಕಳು ಬದುಕಬೇಕು ಅಂತ ಹೇಳಿ ಅವರು ನನಗೋಸ್ಕರ ರಾತ್ರಿ ಎಲ್ಲ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಹೋದರು. ಆದರೆ ನಾನು ಆ ರಾತ್ರಿಯ ಸಮಯದಲ್ಲಿ ಸಾಯಬೇಕಂತ ನನ್ನ ನಿರ್ಧಾರ. ಅಂದರೆ ಹೇಗೆ ಸಾಯಬೇಕಂತ? ಆತ್ಮಹತ್ಯೆ ಮಾಡಿ, ಒಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು, ಹೆಂಗಾದರೂ ಈ ರಾತ್ರಿ ಸಾಯಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಭಾಳ ಹೊತ್ತು ನಿದ್ರೆ ಬರ್ತಾ ಇಲ್ಲ, ಸಂಕಟವಾಗ್ತಾ ಇದೆ, ಇವತ್ತು ನಾನು ಸಾಯ್ತಾ ಇದ್ದೀನಿ ಅನ್ನುವಂಥ ಒಂದು ಕಡೆ ದುಃಖ, ಈ ಕಡೆ ಚಿಕ್ಕ ಪ್ರಾಯದ ಹೆಂಡತಿ, ಈ ಕಡೆ ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳಿ ಇನ್ನೊಂದು ಕಡೆ ಭಾಳ ದುಃಖವಾಗಿ ಸ್ವಲ್ಪ ಹೊತ್ತು ಬಹಳವಾಗಿ ಅತ್ತೆ ಭಾಳ ಅಳುತ್ತಾ ಸ್ವಲ್ಪ ಸಮಯ ಅವರ ಮುಖವನ್ನು ನೋಡಿ ಭಾಳ ಅಳುತ್ತಾ ಭಾಳ ವ್ಯಥೆಪಟ್ಟೆ. ಇವತ್ತೇ ನನ್ನ ಜೀವನ ಲಾಸ್ಟ್ ಅಂತ ಹೇಳಿ ಒಂದು ಸೀರೆಯನ್ನು ತೆಗೆದುಕೊಂಡೆ. ಹೇಗೋ ಒಂದು ಸೀರೆಯನ್ನು ಚಿಕ್ಕ ಮನೆ, ಹಂಚಿನ ಮನೆ, ಸೀರೆಯನ್ನು ತೆಗೆದುಕೊಂಡು ಹೇಗೆ ನೇಣು ಹಾಕ್ಕೊಂಡು ಸಾಯಬೇಕಂತ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ನನ್ನ ತಮ್ಮನು ಹೇಳಿದಂಥ ಮಾತು, ವಾಕ್ಯ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆ ಒಂದು ಶಬ್ದ ಮನಸ್ಸಲ್ಲೇ ಏನೋ ಒಂದು ರೀತಿಯಲ್ಲಿ ಶಬ್ದ ಕೇಳುವ ರೀತಿಯಲ್ಲಿ ಆಗ್ತಾಯಿದೆ, ಅಥವಾ ನನ್ನ ಮನಸ್ಸಲ್ಲಿ ಮಾತಾಡ್ತಿದೆಯಾ ಏನಂತ ಗೊತ್ತಾಗ್ತಾ ಇಲ್ಲ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆ ವಚನ ಹೀಗೆ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಪ್ರಾರಂಭವಾಯಿತು. ಮತ್ತೆ ಆ ರಾತ್ರಿಯ ಜಾವದಲ್ಲಿ ಮತ್ತೆ ಮನಸ್ಸನ್ನು ಮತ್ತೆ ಕಠಿಣ ಮಾಡಿಕೊಂಡು ಅವತ್ತು ಸಾಯಲಿಕ್ಕೆ ಮನಸ್ಸಾಗಲಿಲ್ಲ. ಹೇಗೋ ನೋಡೋಣ, ಎಲ್ಲ ವೈದ್ಯರ ಬಳಿಯಲ್ಲಿ ಹೋಗಿದ್ದೀನಿ, ಎಲ್ಲ ಔಷಧಿಯನ್ನು ತೆಗೆದುಕೊಂಡಿನಿ, ಎಲ್ಲ ದೇವಸ್ಥಾನ ಮಾಟ ಮಂತ್ರ ಎಲ್ಲವಾಯಿತು. ಕೊನೆಯದಾಗಿ ನನ್ನ ತಮ್ಮ ಎಷ್ಟು ನನಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ದಾರೆ, ಒಂದು ಸಾರಿ ಆದರೂ ಆ ದೇವರ ಬಳಿಯಲ್ಲಿ ಹೋಗಿ ಏನಾಗುತ್ತೋ ನೋಡೋಣ ಅಂತ ಹೇಳಿ ಆ ರಾತ್ರಿ ಮತ್ತೆ ಮನಸ್ಸನ್ನು ಕಠಿಣ ಮಾಡಿಕೊಂಡು ಆ ರಾತ್ರಿಯ ಕಾಲದಲ್ಲಿ ಸುಮಾರು ರಾತ್ರಿಗಳಿಂದ ನಿದ್ರೆ ಇಲ್ಲ, ಸುಮಾರು 3 ತಿಂಗಳಿಂದ ನಿದ್ರೆನೇ ಇಲ್ಲ. ವ್ಯಥೆ ಪಡುತ್ತಿರುವಂಥ ಸಂದರ್ಭದಲ್ಲಿ ಆ ರಾತ್ರಿಯ ಕಾಲದಲ್ಲಿ ನಾನು ಕೇಳಿದೆ, ಯೇಸುವೇ ನೀನು ನಿಜವಾದ ದೇವರಾಗಿದ್ದರೆ ಈ ರಾತ್ರಿ 1-2 ಗಂಟೆ ನಿದ್ರೆ ಕೊಡಪ್ಪ ಅಂತ ಬೇಡಿದೆ. ಆ ರಾತ್ರಿ ನಾನು ಬರೀ 2 ಗಂಟೆ ನಿದ್ರೆ ಕೇಳಿದೆ. ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ನನಗೆ ಒಳ್ಳೆ ನಿದ್ರೆ ಬಂತು. ಆವಾಗ ನನ್ನ ಮನಸ್ಸಲ್ಲಿ ಒಂದು ನಂಬಿಕೆ ಉಂಟಾಯಿತು, ಓ ಯೇಸುವೇ ನಿಜವಾದ ರಕ್ಷಕನು. 3 ತಿಂಗಳ ನಿದ್ರೆ ಇಲ್ಲದೆ ಒದ್ದಾಡುತ್ತಿರುವ ಚಿಂತೆಯಲ್ಲಿ ನನ್ನನ್ನು ಎಷ್ಟು ನಿದ್ರೆಯನ್ನು ಕೊಟ್ಟರು ಅಂತ ಹೇಳಿ ಆ ರಾತ್ರಿ ಆ ಬೆಳಗಿನ ಜಾವದಲ್ಲಿ ನಾನು ನನ್ನ ತಮ್ಮನಿಗೆ ಹೇಳಿದೆ, ನನ್ನ ಚರ್ಚಿಗೆ ಕರ್ಕೊಂಡು ಹೋಗು. ಅಷ್ಟೇ. ಆವಾಗ ಯಾವ ಇಸವಿಯಲ್ಲಿದ್ದಾದದ್ದು? ಎಷ್ಟನೇ ಇಸವಿಯಲ್ಲಿದ್ದಾದದ್ದು? ನನಗೆ ಅವಾಗ 28 ಏಜ್ ಇರ್ಬೋದು. ನಿಮಗೆ ಯಾವ ವರ್ಷದಲ್ಲಿ? 2000 ಇಸ್ವಿಯಲ್ಲಿ. 2000 ಇಸ್ವಿಯಲ್ಲಿ. ಅಂದರೆ ಈಗಾಗಲೇ 17ನೇ ವರ್ಷ ದಾಟಿತು. 17ನೇ ವರ್ಷದಲ್ಲಿ ನಡೀತಾ ಇದೆ. ಹೀಗೆ ನನ್ನನ್ನು ಚರ್ಚಿಗೆ ಕರ್ಕೊಂಡು ಹೋಗುವಂತ ಕೇಳಿದೆ. ಅವಾಗೆ ನನ್ನ ತಮ್ಮ ಮತ್ತೊಬ್ಬ ಸಹೋದರ ಇಬ್ಬರು ಸೇರಿ ನನ್ನನ್ನು ಆಟೋ ರಿಕ್ಷಾದಲ್ಲಿ ಎತ್ತಿ ಹಾಕ್ಕೊಂಡು ಚರ್ಚಿಗೆ ಹೋದರು. ಚರ್ಚಲ್ಲಿ ಒಂದು ಲಾಸ್ಟ್ ಮೂಲೆಗೆ ಮಲಗಿಸಿದ್ದಾರೆ. ನಾನು ಪೂರ ವಾಸನೆ ಬರ್ತಾ ಇದೆ, ಈ ಜೊಲ್ಲೆಲ್ಲ ಸುರಿತಾ ಇದೆ, ಈ ತುಟಿಗಳೆಲ್ಲ ಹೊಡೆದಿದೆ. ನಿಮಗೆ ನಡಿಲಿಕ್ಕೆಲ್ಲ ಆಗ್ತಿತ್ತಾ? ನಡಿಲಿಕ್ಕೆ ಆಗ್ತಾ ಇಲ್ಲ. ಎತ್ಕೊಂಡು ಹೋದ್ರು ಅವರು. ಎತ್ಕೊಂಡು ಆಟೋದಲ್ಲಿ ಎತ್ಕೊಂಡು ಹೋಗಿ ಆಟೋದಲ್ಲಿ. ಅಂದರೆ ನಿಮಗೆ ನಿಮ್ದು ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅಲ್ಲಿಂದ ಚರ್ಚಿಂದ ಹೊರಗೆ ತೆಗೆದುಕೊಂಡು ಬರುವಾಗ ಇಬ್ಬರು ಎತ್ಕೊಂಡು ಬಂದು ಚರ್ಚಲ್ಲಿ ಮಲಗಿಸಿದ್ರು. ಮಲ್ಕೊಂಡೇ ವಾಕ್ಯ ಕೇಳಿದೆ. ವಾಕ್ಯ ಹಾಡು ಅವೆಲ್ಲ ಹಾಡೆಲ್ಲ ಆಯಿತು. ಮತ್ತು ಸಭೆಯವರೆಲ್ಲ ಫಾಸ್ಟ್ ನನಗೋಸ್ಕರ ಎಲ್ಲ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ಅಲ್ಲಿ ಚರ್ಚಲ್ಲಿ ಕೂಡ ನನಗೆ ಇಟ್ಕೊಳ್ಳಿಲ್ಲ. ಹಾಗೆ ಮತ್ತೆ ಮನೆಗೆ ಕಳಿಸ್ಕೊಟ್ರು. ಮತ್ತು ಆಟೋ ರಿಕ್ಷಾದಲ್ಲಿ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಏನೋ ಒಂದು ಸಮಾಧಾನದ ರೀತಿಯಲ್ಲಿ ಅನ್ನಿಸ್ತು.
ಆಮೇಲೆ ಹೀಗೆ ನನಗೋಸ್ಕರ ಪ್ರಾರ್ಥನೆ ಮಾಡಿದರು. ಅಂದರೆ ಸತತವಾಗಿ ನೀವು ಮತ್ತೆ ಚರ್ಚಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅವರು ಕರ್ಕೊಂಡು ಹೋಗ್ಲಿಕ್ಕೆ ಕಂಟಿನ್ಯೂ ಆಯಿತು ಅಲ್ಲಿಂದ ಪ್ರಾರ್ಥನೆ. ಮತ್ತು ನಮ್ಮ ತಮ್ಮ ವಾರ್ತೆ ಹೇಳಿದರು, ಮತ್ತು ನಮ್ಮ ಪಾಸ್ಟ್ ಬಂದು ವಾರ್ತೆನ ಹೇಳಿದರು. ಆಮೇಲೆ ನನ್ನ ಊರಲ್ಲಿರುವಂಥ ವಿಶ್ವಾಸಿಗಳೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದರು, ವಾಕ್ಯ ಹೇಳಿದರು. ಆಮೇಲೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆಗೆಲ್ಲ ಬರ್ತಿದ್ರಾ ಅವರು? ಹಾಂ, ಬರ್ತಾಯಿದ್ರು. ಬಂದು ಆಗಾಗ. ಮನೆಗೆ ಏನಾದರೂ ತಂದೆ ತಾಯಿಗಳು ವಿರೋಧ ಮಾಡ್ತಿದ್ರಾ? ಅಂದರೆ ಈ ನಿಮಗೋಸ್ಕರ ಪ್ರಾರ್ಥನೆಗೆ ಯಾರು ವಿರೋಧ ಮಾಡ್ತಿರಲಿಲ್ಲ. ಅಂದರೆ ಊರವ್ರು ಸ್ವಲ್ಪ ವಿರೋಧ ಮಾಡ್ತಿದ್ರು, ನಮ್ಮ ಮನೆಯಲ್ಲಿ ಯಾರು ವಿರೋಧ ಮಾಡ್ತಿರ್ಲಿಲ್ಲ. ಅವ್ರು ಬಂದು ಆಗಾಗೆಲ್ಲ ಪ್ರೇಯರ್ ಮಾಡಿ ಹೀಗೆ ದೇವ್ರ ಕೃಪೆಯಿಂದ 1 ವಾರ, 2 ವಾರ, 3 ವಾರ, 4 ವಾರ, ಹೀಗೆ 4 ವಾರದಲ್ಲಿ ದೇವ್ರ ಕೃಪೆ ನನ್ನನ್ನು ಎದ್ದು ಕೂತ್ಕೊಳ್ಳುವಂತೆ ಮಾಡಿತ್ತು. ಆಮೇಲೆ ಸ್ವಲ್ಪ ಆಹಾರವೆಲ್ಲ ಸೇವನೆ ಆಯಿತು. ವಾಮಿಟ್ ಎಲ್ಲ ನಿಂತು ಹೋಯಿತು. ವಾಮಿಟ್ ಎಲ್ಲ ನಿಂತು ಹೋದ್ಮೇಲೆ ಜ್ವರ ಎಲ್ಲ ಕಡಿಮೆ ಆಯಿತು. ಆಮೇಲೆ 3 ತಿಂಗಳಾಯಿತು. 3 ತಿಂಗಳಲ್ಲಿ ಸಂಪೂರ್ಣ ಸೌಖ್ಯವಾಗಿ ಮತ್ತೆ ಎದ್ದು ನಿಂತ್ಕೊಳ್ಳುವಂತೆ ದೇವರು ಮಾಡಿದರು. ಬೈಬಲಲ್ಲಿ ಎಹೆಜ್ಕೇಲ 3ನೇ ಅಧ್ಯಾಯದ 24ನೇ ವಚನದಲ್ಲಿ ಏನು ಹೇಳ್ತಂದರೆ, ದೇವರ ಆತ್ಮನು ನನ್ನ ಒಳಗಡೆ ಹೊಕ್ಕಲು ಆ ಆತ್ಮನು ನನ್ನನ್ನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು ಅನ್ನುವಂಥ ಆ ಶಬ್ದ, ಆ ವಾಕ್ಯ, ಆ ಆತ್ಮನು ನನ್ನ ಒಳಗಡೆ ಬಂದರು. ಆಮೇಲೆ ಹೀಗೆ ಪ್ರಾರ್ಥನೆ ಮಾಡಿದರು. ನಾನು ಕೂಡ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ಒಂದು ನನ್ನ ಜೀವನದಲ್ಲಿ ಮುಖ್ಯವಾಗಿರುವಂಥ ಒಂದು ಅಂಶವೇನೆಂದರೆ, ನಾನು ಪಾಪಿಯಾಗಿದ್ದೇನಂತ ನನ್ನ ಒಳಗಡೆ ಪಾಪಕ್ಕಾಗಿ ಮನಸಾಂತರಪಟ್ಟೆ. ಅರಿವು ಉಂಟಾಯಿತು. ನಾನು ಪಾಪಿ. ಪವಿತ್ರಾತ್ಮನು ಯಾವಾಗ ಬಂದರು ಅವಾಗೆ ನಾನು ಪಾಪಿ, ದೇವರೇ ನಾನು ಎಷ್ಟು ಪಾಪ ಮಾಡಿದ್ದೇನೆ, ನಾನು ಎಷ್ಟು ಘೋರ ಪಾಪಿ ಅನ್ನುವಂಥ ನನ್ನ ಒಳಗಡೆ ಆ ಪಾಪದ ಬಗ್ಗೆ ಎಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಪಾಪಗೋಸ್ಕರ ಪ್ರಾರ್ಥನೆ ಮಾಡಿ ಎಲ್ಲ ಬಿಟ್ಟೆ. ಆವಾಗ ದೇವ್ರ ಕೃಪೆ ಇನ್ನೂ ಜಾಸ್ತಿ ಆಯಿತು. ಬೈಬಲ್ 1 ಯೋಹಾನ 1ನೇ ಅಧ್ಯಾಯದ 9ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ನೀತಿ ಯಾರು ತಮ್ಮ ಪಾಪವನ್ನು ಒಪ್ಪಿಸಿಕೊಟ್ಟು ಅರಿಕೆ ಮಾಡಿ ಬಿಟ್ಟು ಬಿಡುತ್ತಾರೋ ಅವರಿಗೆ ದೇವರ ಕರುಣೆ, ದೇವರ ಕೃಪೆ ದೊರಕುವುದು. ಆ ವಾಕ್ಯವು ನನ್ನ ಜೀವನದಲ್ಲಿ ಬಂತು. ನನಗೆ ಬೈಬಲ್ ಓದಲಿಕ್ಕೆ ಬರೋದಿಲ್ಲ, ಆದರೆ ಒಂದೊಂದು ಅಕ್ಷರ ಮಾತ್ರ ಕೂಡಿಸಿ ಓದಲಿಕ್ಕೆ ಬರೋದು. ಹೀಗೆ ಒಂದು ಕಡೆಯಿಂದ ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಯಾವಾಗ ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡಿದ್ನೋ ಆವಾಗ ಅದು ತಾನೇ ಶರೀರದಲ್ಲಿ ಇರುವಂಥ ಎಲ್ಲ ಬಲಹೀನತೆಗಳು ನೀಗಲಿಕ್ಕೆ ಪ್ರಾರಂಭವಾಯಿತು. ದೇವರ ಶಕ್ತಿ ಬಹಳವಾಗಿ ಉಂಟಾಗಲಿಕ್ಕೆ ಪ್ರಾರಂಭವಾಯಿತು. ದೇವರ ವಾಕ್ಯ ಕೂಡ ಹೇಳ್ತದಲ್ಲ, ಆತನು ತನ್ನ ವಾಕ್ಯವನ್ನು ದೂತನೆಂಬುದನ್ನು ಕಳಿಸುವ ಮಾಡ್ತಾನಂತ. ಹೀಗೆ ದೇವರ ಒಂದು ಮಹಿಮೆ ಹೆಚ್ಚಾಗ್ತಾ ಪ್ರಾರ್ಥನೆ ಮಾಡ್ತಾ ದಿನೇ ದೇವರು ಕೃಪೆ ಜಾಸ್ತಿ ಆಯಿತು. ಅಷ್ಟೇ. ನೀವು ಈಗ ಮಲಕೊಂಡಿದ್ರಿ, ಹಾಸಿಗೆಯಲ್ಲಿದ್ರಿ, ನಿಮಗೆ ಸುವಾರ್ತೆ ಕಡೆ ಕಾಲದಲ್ಲೇ ಸಿಕ್ಕಿತು. ನೀವು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಯಾವಾಗ ಅಂಗೀಕಾರ ಮಾಡಿದ್ರಿ? ಎಷ್ಟು ಸಮಯದಲ್ಲಿ ನಿಮಗೆ ಸುವಾರ್ತೆ ಸಿಕ್ಕಿದ, ಅಥವಾ ನೀವು ನಿಮ್ಮ ತಮ್ಮನ್ನು ನಿಮಗೆ ಸುವಾರ್ತೆ ಹೇಳಿದ ಚರ್ಚೆಗೆ ಕರ್ಕೊಂಡೋದ? ರಕ್ಷಣೆ ಯಾವಾಗ ರಕ್ಷಣೆ ನನಗೆ ಸಿಕ್ಕಿರೋದು 2001ನೇ ಇಸ್ವಿಯಲ್ಲಿ ಜನವರಿ 21ನೇ ತಾರೀಕಲ್ಲಿ ನಾನು ದೀಕ್ಷೆಯನ್ನು ಪಡೆದೆ. ಯೇಸು ಸ್ವಾಮಿ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ರಿ? ಹೌದು. ಅಂಗೀಕಾರ ಮಾಡಿ ದೀಕ್ಷಾ ಸ್ನಾನ ಮಾಡಿಕೊಂಡ್ರಿ? ಹೌದು. ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ. ಅಂದರೆ ಅದಕ್ಕೂ ಮುಂಚಿತವಾಗಿಯೇ ಯೇಸು ಸ್ವಾಮಿ ಬಂದರು. ಆ 2000 ಇಸ್ವಿಯಲ್ಲೇ ದೇವರು ನಿಮ್ಮ ಜೊತೆಲಿ ಕಾರ್ಯ ಮಾಡಿದ್ರು. ಹೌದು. ಆದರೆ ನೀವು ರಕ್ಷಣೆ ಹೊಂದಿದ್ದು 2001ನೇ ಇಸ್ವಿಯಲ್ಲಿ ದೀಕ್ಷಾ ಸ್ನಾನ ಆಗಿತ್ತು. 21ನೇ ತಾರೀಕಿಗೆ ನಾನು ದೀಕ್ಷೆಯನ್ನು ತೆಗೆದುಕೊಂಡೆ. ಅಲ್ಲಿಂದ ದೇವರ ಕೃಪೆ ಹೆಚ್ಚಾಗುತ್ತಾ ಆಮೇಲೆ ಪ್ರಾರ್ಥನೆ ಮಾಡ್ತಾ ಸಂಪೂರ್ಣ ಆರೋಗ್ಯ ಹೊಂದೆ. ಆಮೇಲೆ ಮತ್ತೆ ಸಾಲ ಇದೆ ಎಲ್ಲ ಕಡೆ ಸಾಲ ಇದೆ. ಏನು ಮಾಡೋದು, ಸಾಲ ಹೆಂಗೆ ತೀರಿಸೋದು? ನಾನು ನೋಡಿದ್ರೆ ಹಿಂಗೆ ತೆಳ್ಳಗಿದ್ದೀನಿ, ಈ ರೋಗದಲ್ಲಿ ಹೆಂಗಪ್ಪ ನನ್ನ ಜೀವನ ಮಾಡೋದು, ನನ್ನ ಮಕ್ಕಳಿಗೆ ಹೆಂಗೆ ಸಾಕೋದು, ಹೆಂಗೆ ನನ್ನ ಜೀವನ ಅಂತ ಅಂದುಕೊಂಡಂಥ ಸಂದರ್ಭದಲ್ಲಿ ದೇವರ ವಾಕ್ಯ ನನ್ನ ಜೀವನದಲ್ಲಿ ಬಂತು. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದ 18ನೇ ವಚನದಲ್ಲಿ, ನಾನು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ, ನಾನೇ ನಿನ್ನೊಂದಿಗಿರ್ತೇನೆ ಎನ್ನುವಂಥ
ವಾಕ್ಯದೊಟ್ಟಿಗೆ ಸ್ವಾಮಿ ಮಾತಾಡಿದರು. ಓ, ನಾನು ಅನಾಥನಲ್ಲ, ನನ್ನೊಟ್ಟಿಗೆ ಏಸಯ್ಯ ಇದ್ದಾರೆ. ಇನ್ಮೇಲೆ ಏಸಯ್ಯ ಮತ್ತೆ ನನ್ನೊಟ್ಟಿಗೆ ಮಾತಾಡಿದರು, ಆ ವಾಕ್ಯದೊಟ್ಟಿಗೆ ಮಾತಾಡಿದರು. ಕಾಳ, ನೀನು ಹೋಗಿ ವ್ಯಾಪಾರ ಮಾಡು, ನೀನು ಮಾಡ್ತಿರುವಂಥ ವ್ಯಾಪಾರವನ್ನು. ಸ್ವಾಮಿ, ನಾನು ಬಲಹೀನನಾಗಿದ್ದೇನೆ ಅಂತ ಹೇಳುವಾಗ, ನಾನೇ ನಿನ್ನೊಂದಿಗೆ ಇದ್ದೇನಲ್ಲ, ಹೋಗಿ ವ್ಯಾಪಾರ ಮಾಡು ಅಂತ ಹೇಳುವಾಗ ನನಗೆ ಯಾರೂ ಸಾಲ ಕೊಡ್ತಾಯಿಲ್ಲ. ಮೊದಲೇ ಸಾಲ ಜಾಸ್ತಿ. ಆಮೇಲೆ ಒಬ್ಬರ ಹತ್ರ, ನಮ್ಮ ಊರಲ್ಲಿರುವಂಥ ವಿಶ್ವಾಸಿ ಯವನಸ್ಥರ ಒಂದು ಗುಂಪಿತ್ತು. ಆ ಗುಂಪಿಂದ 500 ರೂಪಾಯಿ ಸಾಲ ತೆಗೆದುಕೊಂಡು ವ್ಯಾಪಾರ ಪ್ರಾರಂಭ ಮಾಡ್ತೀನಿ. ಏನು ವ್ಯಾಪಾರ? ತೆಂಗಿನಕಾಯಿ ವ್ಯಾಪಾರ. ಆವಾಗ 2000 ಇಸ್ವಿಯಲ್ಲಿ ತೆಂಗಿನಕಾಯಿ 1.5 ರೂಪಾಯಿಗೆ ಒಂದು ತೆಂಗಿನಕಾಯಿ. 300 ತೆಂಗಿನಕಾಯಿ ತೆಗೆದುಕೊಂಡೆ. 500 ರೂಪಾಯಲ್ಲಿ 300 ತೆಂಗಿನಕಾಯಿ ತೆಗೆದುಕೊಂಡು ಒಂದು ಬಾಡಿಗೆ ಗಾಡಿ ತೆಗೆದುಕೊಂಡು, ತಳ್ಳುವ ಗಾಡಿ, ಆ ತಳ್ಳುವ ಗಾಡಿಯನ್ನು ತೆಗೆದುಕೊಂಡು ವ್ಯಾಪಾರವನ್ನು ಪ್ರಾರಂಭ ಮಾಡಿದೆ. ನನಗೇನು ಅಷ್ಟು ದೇವ್ರ ವಾಕ್ಯ ಗೊತ್ತಿಲ್ಲ. ಆದರೂ ಏಸಪ್ಪ, ಈ ವ್ಯಾಪಾರವನ್ನು ಆಶೀರ್ವಾದ ಮಾಡಪ್ಪ, ನಾನು ವ್ಯಾಪಾರವನ್ನು ಆಶೀರ್ವಾದ ಮಾಡಿದರೆ ನಾನು ಕಾಣಿಕೆ ತೆಗೆದುಕೊಡ್ತೀನಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ವ್ಯಾಪಾರವನ್ನು ಪ್ರಾರಂಭ ಮಾಡಿದೆ. 300 ತೆಂಗಿನಕಾಯಿಗೆ ದೇವರು ನನಗೆ 300 ರೂಪಾಯಿ ಲಾಭ ಕೊಟ್ಟರು. ಮೊದಲನೇ ದಿವಸದಲ್ಲೇ 300 ರೂಪಾಯಿ ತೆಂಗಿನಕಾಯಿ ಲಾಭ ಕೊಟ್ಟಾಗ ಅರ್ಧ ದುಡ್ಡನ್ನು ಕಾಣಿಕೆ ತೆಗೆದಿಟ್ಟೆ. ಹೀಗೆ ತೆಗೆದಿಡುತ್ತಾ ಹೋಗುವಾಗ ದೇವರು ನನ್ನ ವ್ಯಾಪಾರವನ್ನು ಆಶೀರ್ವದಿಸಿದರು. ಒಂದು ದಿವಸಕ್ಕೆ 300, 500, 1000, 1500, 2000 ರೂಪಾಯಿ ದುಡಿಯುತ್ತಾ ವ್ಯಾಪಾರ ಮಾಡ್ತಾ ಹೋದೆ. ಹೀಗೆ ದೇವ್ರ ಕೃಪೆಯಿಂದ 1 ವರ್ಷದಲ್ಲೇ ಸಾಲವೆಲ್ಲ ತೀರೋಯ್ತು. ಸಾಲವೆಲ್ಲ ತೀರೋಯ್ತು. ಆಮೇಲೆ ಚಿನ್ನದ ಉಂಗುರ ಕೊಟ್ಟರು ಸ್ವಾಮಿ. ಆಮೇಲೆ ಬಟ್ಟೆಯನ್ನು ಕೊಟ್ಟರು, ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಟ್ಟರು. ನನಗೆ ನಾನು ಎಲ್ಲಾದರೂ ಸೇವೆಗೆ ಹೋಗ್ಬೇಕಂದ್ರೆ, ಪ್ರೇಯರಿಗೆ ಹೋಗ್ಬೇಕಂದ್ರೆ ಪಕ್ಕದ ಮನೆಯಿಂದ ಏನೋ ಒಂದು ಒಳ್ಳೆ ಶರ್ಟನ್ನು ಇಸ್ಕೊಂಡು ಹೋಗ್ಬೇಕಾಗಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ, ಅಂದರೆ ನಂತರ ನೀವು ವ್ಯಾಪಾರ ಮಾಡಿದ್ರು ಕೂಡ ಸತತವಾಗಿ ನೀವು ಚರ್ಚಿಗೆ ಹೋಗ್ತಿದ್ರಿ? ಹೌದು, ಒಂದು ದಿವಸ ಚರ್ಚಿಗೆ ತಪ್ಪಿಸ್ಲಿಲ್ಲ. ಭಾನುವಾರ ದಿವಸ ಹೇಗೆ ಮಾಡ್ತಿದ್ರಿ? ಅಂದರೆ ವಾರವಿಡೀ ವ್ಯಾಪಾರ ಮಾಡಿ ಭಾನುವಾರ ದಿವಸ ಕೂಡ ವ್ಯಾಪಾರ ಮಾಡ್ತಿದ್ರಿ? ಭಾನುವಾರ ದಿವಸ ವ್ಯಾಪಾರ ಮಾಡ್ತಿರ್ಲಿಲ್ಲ. ಭಾನುವಾರ ಮಕ್ಕಳನ್ನು ಕರ್ಕೊಂಡು, ಹೆಂಡತಿಯನ್ನು ಕರ್ಕೊಂಡು, ಫ್ಯಾಮಿಲಿಯಾಗಿ, ಕುಟುಂಬವಾಗಿ ಚರ್ಚಿಗೆ ಹೋಗ್ತಾ ಇದ್ವಿ. ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು, ಅದು ಉಪವಾಸವಾಗಿ ಹೋಗೋದು. ಮಧ್ಯಾಹ್ನ 2 ಗಂಟೆ ಮೇಲ್ಪಟ್ಟೆ ಊಟ ಮಾಡೋದು. ಹೀಗೆ ಉಪವಾಸವಾಗಿದ್ದು ವಾಕ್ಯ ಕೇಳಿ ಆರಾಧನೆ ಮಾಡಿಕೊಂಡು ಹೀಗೆ ಬರ್ತಾಯಿದ್ವಿ. ದೇವರು ಹೀಗೆ ಆಶೀರ್ವಾದ ಮಾಡಿದರು. ಸಾಲವೆಲ್ಲ ತೀರು ಹೋಯ್ತು. ಆಮೇಲೆ ಒಂದು ಹೊಸ ಸೈಕಲ್ ರಿಮ್ ಗಾಡಿಯನ್ನು ಕೊಟ್ಟರು. ಹಿಂಗೆ ತಳ್ಳಿ ಬಿಟ್ಬಿಟ್ರೆ ಹಂಗೆ ಹೋಗ್ತಾ ಇರ್ಬೇಕಂತ ಗಾಡಿಯನ್ನು ಕೊಟ್ಟರು. ಅವಾಗೆ ಬಾಡಿಗೆ ಗಾಡಿಯಲ್ಲಿ ಅದು ಒಂದು ಕಡೆ ರಿಮ್ ಮುರ್ಕೊಂಡು ಹೋಗುತ್ತೆ, ಒಂದು ಕಡೆ ಟೈರೇ ಕಿತ್ಕೊಂಡು ಹೋಗುತ್ತೆ. ಎರಡು ಚಕ್ರ ನಡೆದರೆ 2 ಚಕ್ರ ನಡೆಯೋದಿಲ್ಲ ಬಾಡಿಗೆ ಗಾಡಿ. ಭಾಳ ಕಷ್ಟಪಟ್ಟೆ, ಅಳುತ್ತಾ ಪ್ರೇಯರ್ ಮಾಡುತ್ತಾ ಹೀಗೆ ಪ್ರಾರ್ಥನೆ ಮಾಡ್ತಾ ವ್ಯಾಪಾರ ಮಾಡಿ ಸಾಲವೆಲ್ಲ ತೀರೋಯ್ತು. ದೇವ್ರ ಕೃಪೆಯಿಂದ ದೇವರು ಭಾಳ ಅದ್ಭುತವಾಗಿ ನಡೆಸಿದ್ರು. ಹೀಗೆ ನಡೆಸ್ತಾ ಹೋಗುವಾಗ 3 ವರ್ಷಗಳು ಕಾಲವಾಯಿತು. 3 ವರ್ಷ ಕಾಲವಾದ ಮೇಲೆ ಒಂದು ವಾಗ್ದಾನ ವಚನ ಬಂತು. ಅಂದರೆ ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ? ಹೌದು, ವ್ಯಾಪಾರ ಮಾಡ್ತಾನೆ, ದೇವ್ರೇ ನನ್ನ 3 ವರ್ಷ ಬದುಕಿಸಿದೆಯಪ್ಪ, ನಿನಗೋಸ್ಕರ ಏನಾದರೂ ಉಪಯೋಗವಾಗಲಿಕ್ಕೆ ಈ ಪಾತ್ರೆಯನ್ನು ಉಪಯೋಗ ಮಾಡಿಕೊ ಅಂತ ಕೇಳಿದೆ ನಾನು ದೇವ್ರ ಹತ್ರ. 2002ನೇ ಇಸ್ವಿಯಲ್ಲಿ ಆಲ್ ನೈಟ್ ಪ್ರೇಯರ್ ಇರ್ತಲ್ಲ, ವಾಗ್ದಾನ ವಚನ ದೇವರು ಕೊಟ್ಟರು. ವಾಗ್ದಾನ ವಚನದಲ್ಲಿ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯದ 7ನೇ ವಚನವನ್ನು ಕೊಟ್ಟರು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳುವುದಾದರೆ ಏನು ಬೇಕಾದರೂ ಬೇಡಿಕೋ, ಅದು ನಿನಗೆ ಸಿಕ್ಕುವುದು. ನನ್ನ ಆಸೆ ಇತ್ತು ಏನಂದರೆ, ನಾನು ಹಾಡಬೇಕು, ದೇವರನ್ನು ಮಹಿಮೆ ಪಡಿಸ್ಬೇಕು, ದೇವ್ರಿಗೋಸ್ಕರ ನಾನು ಏನಾದರೂ ಉಪಯೋಗವಾಗಬೇಕು, ಸಣ್ಣ ಪುಟ್ಟ ಸೇವೆಯನ್ನು ಸಲ್ಲಿಸಬೇಕು ದೇವರಿಗೆ ಅಂತ ಹೇಳಿ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ಈ ವಾಕ್ಯವನ್ನು ಕೊಟ್ಟರು. ಅಂದರೆ ನೀವು ಹಾಡಬೇಕಂದ್ರೆ ನಿಮಗೆ ಸಣ್ಣ ಪ್ರಾಯದಿಂದ ಹಾಡುವಂಥ ಯಾವುದಾದ್ರೂ ಹವ್ಯಾಸ ಇತ್ತಾ? ಸಣ್ಣ ಪ್ರಾಯದಿಂದ ಹಾಗೆ ಸ್ವಲ್ಪ ಸಿನಿಮಾ ಹಾಡುಗಳು ಹಾಡುವಂಥ ಒಂದು ಭಜನೆಯನ್ನು ಹಾಡ್ತಿದ್ರ ಮನೆಯಲ್ಲಿ ನೀವು? ಭಜನೆ ಏನಿಲ್ಲ, ಈ ಸಿನಿಮಾ ಹಾಡುಗಳು. ಮತ್ತೆ ಹಾಡಬೇಕಂತ ಹೇಗೆ ನಿಮಗೆ ಬಂತು? ಅದು ಹಾಡಬೇಕಂದ್ರೆ ಅದು ಸ್ವಲ್ಪ ಕಲೆ ಇತ್ತು. ನಾನು ಜೀತಕ್ಕಿರುವಾಗ ಓನರ್ ಅಂದರೆ
ಸಾಹುಕಾರನ ಮನೆ ಮೇಲೆ ಮೈಕ್, ಅಂದರೆ ಪಕ್ಕದಲ್ಲೇ ರಾಮ ದೇವಸ್ಥಾನ. ರಾಮ ದೇವಸ್ಥಾನದ ಮೇಲ್ಗಡೆ ಮೈಕ್ ಯಾವಾಗಲೂ ಹಾಡ್ತಾ ಇರ್ತಿತ್ತು ಹಾಡು. ಅದು ಕೆಲಸ ಮಾಡ್ತಾ 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 ಆ ಹಾಡುಗಳನ್ನು ಕೇಳ್ತಾ ಹಾಡ್ತಾ ಹೋಗುವಾಗ ಅದು ಹೆಂಗೋ ಒಂದು ಕಲೆ. ಅದ್ರ ಹಂಗೆ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ನಿಮ್ಮ ಚೆನ್ನಾಗಿ ಹಾಡ್ತೀರಿ, ಒಳ್ಳೆ ಸ್ವರ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಚಿಕ್ಕ ಪ್ರಾಯದಲ್ಲಿ? ಹೇಳ್ತಾ ಇದ್ರು ಊರಲ್ಲೆಲ್ಲ. ಅಲ್ಲಿ ಹೋಗುವಾಗ ಅದಿದು ಮದುವೆ ಅದು ಇದಕ್ಕೆ ಹಂಗು ಹಿಂಗು ಸ್ವಲ್ಪ ಹಾಡ್ತಿದ್ರಿ ಮದುವೆಯಲ್ಲೆಲ್ಲ. ಹಾಡುವಾಗ ಮತ್ತೆ ಹೀಗೆ ಆ ಒಂದು ಸಂದರ್ಭದಲ್ಲಿ 2002ನೇ ಇಸ್ವಿಯಲ್ಲಿ ನಾನು ಕೇಳ್ಕೊಂಡೆ, ದೇವ್ರೇ ನಾನು ಹಾಡಬೇಕು. ನಾನು ಚರ್ಚಿಗೆ ಹೋಗುವಾಗ ಬೇರೆ ಹಾಡುಗಳೆಲ್ಲ ಹಾಡ್ತಿದ್ದೆ. ನಮ್ಮ ಪಾಸ್ಟ್ರು ಕಾಣಿಕೆ ಹಾಡೇನಾದರೂ ಕೊಡುವಾಗ ನಾನು ಹಾಡ್ತಿದ್ದೆ. ಅವಾಗ ಚೆನ್ನಾಗಿ ಹಾಡ್ತಿ ಕಾಳ ಅಂತ ಹೇಳಿದ್ರು. ಅವಾಗೆ ಸ್ವಲ್ಪ ದಿನ ಆದಮೇಲೆ ದೇವ್ರ ಕೃಪೆಯಿಂದ 2002ನೇ ಇಸ್ವಿಯಲ್ಲಿ ದೇವರು ನನಗೆ ಹಾಡುವಂಥ ಒಂದು ಕೃಪಾವರವನ್ನು ಕೊಟ್ಟರು. ನಾನು ಯಾವಾಗಲೂ ನನ್ನ ಜಾಬಲ್ಲಿ ಯಾವುದೋ ಒಂದು ವಾಕ್ಯನೋ ಕರಪತ್ರಿಕೆಯೋ ಏನೋ ಯಾವಾಗಲೂ ಇರ್ತಿತ್ತು. ಅದನ್ನು ತೆಗೆದುಕೊಂಡು ಓದ್ತಿರುವಾಗ ಕೀರ್ತನೆ 61ನೇ ಅಧ್ಯಾಯ ಅದನ್ನು ಓದುತ್ತಿರುವಂಥ ಸಂದರ್ಭದಲ್ಲಿ ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆ ಇಡುವೆ ಅನ್ನುವಂಥ ಒಂದು ವಾಕ್ಯ, ನನ್ನನ್ನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ಹತ್ತಿಸು. ಆ ವಾಕ್ಯವನ್ನು ಓದಿ ಕಂಠಪಾಠ ಮಾಡಿಕೊಂಡು ಬೆಳಗ್ಗೆ ನಾನು ವ್ಯಾಪಾರಕ್ಕೆ ಹೋಗೋದಕ್ಕಿಂತ ಮುಂಚೆ 5 ಗಂಟೆಗೋ 4:15 ಎದ್ದು ಪ್ರೇಯರ್ ಮಾಡುವಂಥ ಸಂದರ್ಭದಲ್ಲಿ ನನಗೇನು ಸುಮ್ಮನೆ ಕೈ ತಟ್ಟಲಿಕ್ಕೆ ಬರೋದಿಲ್ಲ, ಆದರೆ ತಟ್ಕೊತ ಸುಮ್ಮನೆ ದೇವರನ್ನು ಸ್ತುತಿ ಮಾಡ್ತಾ ಹಾಗೆ ಆ ವಾಕ್ಯ ನನ್ನ ಒಳಗಡೆ ಪ್ರಕಟವಾಯಿತು. ಆಮೇಲೆ ಅದನ್ನು ಹಾಗೇ ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆ ಇಡುವೆ ನನ್ನೇಸುವೆ. ಅದು ಅಂದರೆ ಆ ವಾಕ್ಯ ಅಂದರೆ ಕೀರ್ತನೆ ಭಾಗವನ್ನು ನೀವು ಓದಿ ಪಾಠ ಮಾಡಿದ್ರಿ. ಕಂಠಪಾಠ ಮಾಡುವಾಗ ಬೆಳಿಗಿನ ಜಾವ ಆ ಹಾಡಿನ ರೂಪದಲ್ಲಿ ನಿಮ್ಮಿಂದ ಹೊರಗೆ ಅದೇ ವಾಕ್ಯ ಹಾಡಿನ ರೂಪವಾಗಿ ಹೊರಬಂತು. ದೇವರಾತ್ಮರು ಕಾರ್ಯ ಮಾಡಿದ್ರು. ಹೀಗೆ ಅದು ನಿಮ್ಮ ಪ್ರಥಮ ಹಾಡು ಕೂಡ. ಪ್ರಥಮ ಹಾಡು ಅಂದರೆ ಹಾಡು ರಚನೆ ಮಾಡೋದು ನನಗೆ ಗೊತ್ತಿಲ್ಲ, ಆದರೆ ಹಾಡುವುದು ಅಲ್ಪ ಸ್ವಲ್ಪ ಗೊತ್ತು. ಆದರೆ ಹಾಡು ರಚನೆ ಮಾಡೋದು ನನಗೆ ಗೊತ್ತಿರಲಿಲ್ಲ. ಆ ಹಾಡು ಮೊದಲನೇದಾಗಿ ದೇವರ ಆತ್ಮರು ಒಂದು ಕಾರ್ಯದ ಮೂಲಕವಾಗಿ ಆ ಹಾಡನ್ನು ನನಗೆ ಬರ್ಕೊಳ್ಳಿಕ್ಕೆ ಬರೋದಿಲ್ಲ, ಹಾಡಿದೆ. ಸುಮಾರು ವಾರಗಳು ಹಾಡಿ 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 ಒಂದೇ ಪಲ್ಲವಿಯನ್ನು ಹಾಡಿ ಹಾಡಿ ಅದನ್ನು ಕಂಠಪಾಠವಾಗಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ಪಲ್ಲವಿಯನ್ನು ದೇವರು ಪಲ್ಲವಿ ಕೊಟ್ಟರು. ಆಮೇಲೆ ಚರಣವನ್ನು ಕೊಟ್ಟರು. ಅದನ್ನು ಮತ್ತೆ ಹಾಡಿ ಹಾಡಿ ಹೇಗೋ ನಮ್ಮ ಅಣ್ಣನ ಮಗ ಇದ್ದಾರೆ, ಅವರು ನನಗೆ ಬರೆಯೋಕ್ಕೆ ಬರೋದಲ್ಲ, ನನಗೆ ಬರೆಯೋಕ್ಕೆ ಅಷ್ಟು ಕ್ಲೀನಾಗಿ ಬರೋದಿಲ್ಲ, ಆದರೂ ಕೂಡ ನನಗೆ ಬಂದ ರೀತಿಯಲ್ಲಿ ನಾನು ಬರ್ಕೊಂಡು ನನ್ನ ಅಣ್ಣನ ಮಗನಿಗೆ ಹೇಗೆ ಅವರು ಚೆನ್ನಾಗಿ ಬರೆದ್ರು ಅದನ್ನು ಬರೆಸ್ಕೊಂಡು ಒಂದು ದಿವಸ ಸಭೆಯಲ್ಲಿ ಹಾಡಿದೆ, ಕಾಣಿಕೆ ಹಾಡಂತ. ಹಾಡುವಾಗ ಭಾಳ ಜನರಿಗೆ ಒಂದು ಅಭಿಷೇಕ ಉಂಟಾಯಿತು. ಆಮೇಲೆ ನಮ್ಮ ಪಾಸ್ಟ್ರು ಅವಾಗವಾಗೆ ವರ್ಷಿಪ್ ಮಾಡುವಂಥ ಸಂದರ್ಭದಲ್ಲಿ ನನ್ನ ನಿಲ್ಲಿಸಿದ್ರು. ಹಾಡಲಿಕ್ಕೆ ಸಮಯವನ್ನು ಕೊಟ್ಟರು. ಹೀಗೆ ದೇವ್ರ ಕೃಪೆಯಿಂದ ದೇವರು ಭಾಳ ಅದ್ಭುತವಾಗಿ ಸಭೆಯಲ್ಲಿ ನನ್ನನ್ನು ಯೂಸ್ ಮಾಡಿದರು. ಹೀಗೆ ಆ ಒಂದು ಹಾಡಿನ ಮೂಲಕವಾಗಿ ಸುಮಾರು 12 ಹಾಡುಗಳನ್ನು ರಚನೆ ಮಾಡಿದೆ ಅವಾಗ ಆ ವರ್ಷದಲ್ಲಿ. 2002ನೇ ಇಸ್ವಿಯಲ್ಲಿ ನೀವು ಹಾಡುಗಳನ್ನು ಹಾಡಿ. ಆಮೇಲೆ ನಾನು ಚೆನ್ನಾಗಿ ಓದಬೇಕು ದೇವ್ರೆ, 2 ಕಾರ್ಯ ನಾನು ದೇವ್ರ ಹತ್ರ ಕೇಳಿದೆ. ನಾನು ಚೆನ್ನಾಗಿ ಓದುವುದನ್ನು ಕಲಿಸು, ನಿನ್ನ ಚಿತ್ತ ಆದರೆ ಹಾಡು ರಚನೆ ಮಾಡಲಿಕ್ಕೆ ಕೃಪೆ ಮಾಡು ಅಂತ ಕೇಳಿಕೊಂಡೆ. ಅವಾಗೆ ಓದುವುದನ್ನು ಕಲಿಸ್ಕೊಟ್ರು. ಆಮೇಲೆ ಹಾಡುವುದನ್ನು ಬರೆಯುವುದನ್ನು ಕೂಡ ಸ್ವಾಮಿ ಕಲಿಸ್ಕೊಟ್ರು. ವಾಕ್ಯ ಕೂಡ ಹೇಳ್ತದೆ, ಬೇಡಿಗಳು ನಿಮ್ದು ದೊರೆಯೋದು ಹುಡುಗಿರಿ ಸಿಕ್ಕು ತಟ್ಟಿದ್ರೆ ಬೇಡಿಗಳು ಪ್ರತಿಯೊಬ್ಬನ್ನು ಹೊಂದುತ್ತಾನಂತ ವಾಕ್ಯ ಹೇಳ್ತದೆ ಮತ್ತು 7:8. ಹೀಗೆ ಕರ್ತನು ಕೃಪೆ ಮಾಡಿದರು. ಪ್ರಿಯರೇ, ಮುಂದಿನ ಸಂಚಿಕೆಯಲ್ಲಿ ಇದನ್ನು ನಿರೀಕ್ಷಿಸಿರಿ. ವಂದನೆಗಳು.